ತುಂಬಾ ಸಹಜವಾದ ಸಿಂಪ್ಟಮ್ಸ್ ಅಂದ್ರೆ ವಾಕರಿಕೆ. ಅಪಟೈಟ್ 2 ತರನೂ ಆಗ್ಬೋದು, ಅಂದ್ರೆ ಹೊಟ್ಟೆ ಜಾಸ್ತಿ ಹಶು ಆಗ್ಬೋದು, ಹೊಟ್ಟೆ ಹಸುವೆ ಇಲ್ದಂಗೂ ಆಗ್ಬೋದು. ಅಯ್ಯೋ ಹೊಟ್ಟೆ ನೋವು ಬಂದ್ಬಿಡ್ತಲ್ಲಪ್ಪ, ಏನಾದ್ರೂ ಮಿಸ್ಕ್ಯಾರೇಜ್ ಆಗ್ಬಿಡತ್ತಾ ಅಂತ ತುಂಬಾ ಭಯ ಪಟ್ಕೋತಾರೆ. ಬಟ್ ಇದನ್ನು ಸರ್ವೇ ಸಾಮಾನ್ಯವಾದ ಒಂದು ಸಿಂಪ್ಟಮ್. ಫಸ್ಟ್ 3 months ನಲ್ಲಿ ಬ್ಲೀಡಿಂಗ್ ಆಯ್ತು, ಆಮೇಲೆ ಈ ಪೇನ್ ನಾನೇನ್ ಹೇಳ್ದೆ ಅದು ಬಿಟ್ಟು ಬಿಟ್ಟು ಬರ್ತಾನೆ ಇದೆ, ಕಮ್ಮಿ ಆಗ್ತಾನೆ ಇಲ್ಲ. ಈ ತರ ಸಿಂಪ್ಟಮ್ಸ್ ಸ್ವಲ್ಪ ಡೇಂಜರಸ್ ಸಿಂಪ್ಟಮ್. ಪ್ರೆಗ್ನೆನ್ಸಿ 90% ನಮ್ಮ ಭಾರತೀಯರಲ್ಲಿ ಅನ್ಪ್ಲಾನ್ಡ್. ಫೋಲಿಕ್ ಆಸಿಡ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ತುಂಬಾ ಮುಖ್ಯವಾದದ್ದು. ಹೌದು, ಅದು ನಾವು ಆಕ್ಚುಲಿ ಪ್ರೆಗ್ನೆಂಟ್ ಆಗೋ ಮುಂಚೆಯಿಂದಾನೇ ನಮ್ಮ ಬಾಡೀಸ್ ಅಲ್ಲಿ ಚೆನ್ನಾಗಿದ್ರೆ ಅದು ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗತ್ತೆ, ಸ್ಪೈನ್ ಡೆವಲಪ್ಮೆಂಟ್ ಚೆನ್ನಾಗತ್ತೆ. ಸೊ ಎಷ್ಟೋ ಜನ ಬಂದ್ ಕೇಳ್ತಾರೆ, ನಮ್ ಹೊಟ್ಟೆ ಕಾಣಿಸ್ತಾ ಇಲ್ಲ, ಹೊಟ್ಟೆ ಕಾಣಿಸ್ತಾ ಇಲ್ಲ ಅಂತ. ಫಸ್ಟ್ 3 months ಅಲ್ಲಿ ಹೊಟ್ಟೆ ಕಾಣಿಸಲ್ಲ. ಸೊ ಅದಾದ ನಂತರನೇ ಅದು ಹೊಟ್ಟೆ ಕಾಣಿಸಕ್ ಶುರುವಾಗೋದು. ಸೊ ಹೊಟ್ಟೆ ಹತ್ರ ಒಂದು ಟ್ಯಾಪ್ ಇರ್ತದೆ. ಆ ಟ್ಯಾಪ್ ಗಟ್ಟಿಯಾಗಿದ್ರೆ ನಮ್ದು ಆಸಿಡ್, ನಾವೇನ್ ತಿಂತೀವೋ ಹೊಟ್ಟೆಲಿ ಆಸಿಡ್ ಇರುತ್ತಲ್ಲ ಅದು ಮೇಲೆ ಬರಲ್ಲ. ಬಿಕಾಸ್ ಆಫ್ ದ ಎಫೆಕ್ಟ್ ಆಫ್ ಪ್ರೊಜೆಸ್ಟ್ರಾನ್ ಆ ಟ್ಯಾಪ್ ಲೂಸ್ ಆಗಿರುತ್ತಲ್ಲ, ಸೊ ಹೊಟ್ಟೆಲಿರೋ ಆಸಿಡ್ ಮೇಲೆ ಬರುತ್ತೆ. ಅದು ರಿಫ್ಲಕ್ಸ್ ಅಥವಾ ಆಸಿಡಿಟಿ ಅಂತ ಕರಿತೀವಿ. ಹುಳಿ ತೇಗು ಬರುತ್ತೆ, ಕೆಲವರಿಗೆ ತುಂಬಾ ತೇಗು ಬರೋದು, ಅವೆಲ್ಲ ಅದರಿಂದ ಆಗತ್ತೆ. ಡಾಕ್ಟರ್, ಗರ್ಭಿಣಿಯರಿಗೆ ವೈಟಮಿನ್ B6 ಯಾವಾಗ ಕೊಡ್ಬೇಕಾಗತ್ತೆ? ನೆಸೆಸಿಟಿ ಇದೆಯಾ ಹೇಗೆ ಅಂತ? ಕೆಲವರಿಗೆ ತುಂಬಾ ಊತ ಬರುತ್ತೆ, ಆಲ್ಮೋಸ್ಟ್ ಮಂಡಿ ತನಕ ಊತ ಇರುತ್ತೆ. ಆಮೇಲೆ ಅದು ಹೀಗೆ ರೆಸ್ಟ್ ಮಾಡಿ ಎದ್ರೂನು ಕಮ್ಮಿ ಆಗಲ್ಲ. ಅಂತವರಿಗೆ ನಾವು ಈ ಹೈ BP ಏನಾದ್ರೂ ಇದೆಯಾ ಪ್ರೆಗ್ನೆನ್ಸಿಲಿ ಅಂತ ಟೆಸ್ಟಿಂಗ್ ಮಾಡ್ತೀವಿ. ಈ ಸ್ಟ್ರೆಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಗರ್ಭಿಣಿಯರ ಮೇಲೆ ಅಂತ? ಕೆಲವು ನೀರಿನಲ್ಲಿ ಮರ್ಕ್ಯೂರಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಆ ಮರ್ಕ್ಯೂರಿ ಲೆವೆಲ್ಸ್ ಜಾಸ್ತಿ ಇರೋ ನೀರಿನಲ್ಲಿ ಇದ್ದ ಫಿಶ್ ನ ತಿಂದ್ರೆ ಬಾಡಿನಲ್ಲಿ ಮರ್ಕ್ಯೂರಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಒಂದು ವೇಳೆ ಈಗ ಪ್ರೆಗ್ನೆಂಟ್ ವುಮೆನ್ಗೆ ಜ್ವರ ಬಂತು ಅಂತ ಹೇಳಿದ್ರೆ ಮೆಡಿಸಿನ್ ತಗೋಬಹುದು, ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಮೆಡಿಸಿನ್ ತಗೊಳ್ಳೋ ಹಾಗಿರೋದಿಲ್ಲ. ಸೊ ಏನ್ ಮಾಡಬಹುದು ಅಂತ? ಪ್ರೆಗ್ನೆನ್ಸಿಲಿ ನಮ್ದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ತುಂಬಾ ಕಮ್ಮಿ ಆಗಿರುತ್ತೆ. ಓಕೆ, ಯಾಕಂದ್ರೆ ನಮ್ಗೆ ನಮ್ ಭ್ರೂಣ ಏನಿರುತ್ತೆ, ಫೀಟಸ್ ಏನಿರುತ್ತೆ, ಅದನ್ನ ನಮ್ ಬಾಡಿ ಪ್ಯಾರಸೈಟ್ ಅಂತ ಅನ್ಕೋಬಾರ್ದು ಅಂತ ನಮ್ಮ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡಿರುತ್ತೆ ನಮ್ ಬಾಡಿ. ಇಲ್ಲ ಅಂದ್ರೆ ಬೇಬಿ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಅಂತ. ನಾನ್ ವೆಜ್ ತಿನ್ನೋರಲ್ಲಿ ಲಿವರ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಹೈ ಡೋಸಸ್ ಆಫ್ ವಿಟಮಿನ್ A ಇರುತ್ತೆ. ಈ ಹೈ ಡೋಸಸ್ ಆಫ್ ವಿಟಮಿನ್ A ಮಗುಗೆ ಟಾಕ್ಸಿಕ್ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಗರ್ಭಾವಸ್ಥೆ ಅನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಬದುಕಿನಲ್ಲಿ ಒಂದು ಸುಂದರವಾಗಿರುವಂತಹ ಘಟ್ಟ. ತುಂಬಾ ಜನ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಈ ಒಂದು ಗರ್ಭಾವಸ್ಥೆಯ ಸಂದರ್ಭದಲ್ಲಿ ತುಂಬಾ ಜನರಿಗೆ ಅವರ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೂಡ ಡೌಟ್ಸ್ ಇರುತ್ತೆ, ಸಿಂಪ್ಟಮ್ ಬಗ್ಗೆ ಒಂದಿಷ್ಟು ಡೌಟ್ಸ್ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬರುವಂತ ಸಿಂಪ್ಟಮ್ಸ್ ಗಳು ಯಾವುದೆಲ್ಲ, ಯಾವುದನ್ನ ಎಚ್ಚರಿಕೆಯಿಂದ ನೋಡ್ಬೇಕಾಗತ್ತೆ, ಯಾವುದು ತುಂಬಾ ಕಾಮನ್ ಸಿಂಪ್ಟಮ್ ಗಳಾಗಿರುತ್ತೆ. ಸೊ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತಿಮಾ A, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ, ಮದರ್ಹುಡ್ ಹಾಸ್ಪಿಟಲ್, ಬನಶಂಕರಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಡಾಕ್ಟರ್, ಈಗ ಪ್ರೆಗ್ನೆನ್ಸಿ ಅನ್ನುವಂಥದ್ದು ನಾನು ಆಗ್ಲೇ ಹೇಳ್ದಾಗೆ ಒಂದು ಬ್ಯೂಟಿಫುಲ್ ಪೀರಿಯಡ್. ಅದು ಆ 9 months ಇರುತ್ತಲ್ಲ, ತುಂಬಾ ಜನ ಕಾಯ್ತಾ ಇರ್ತಾರೆ, ನನಗೂ ಒಂದು ಮಗು ಬೇಕು, ನಾನು ತಾಯ್ತನವನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಏನಾದ್ರೂ ಸಿಂಪ್ಟಮ್ಸ್ ಗಳು ಗೊತ್ತಾಗತ್ತಾ? ಸೊ ಯಾವ ರೀತಿಯಾಗಿರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ನಮಸ್ಕಾರ ವೀಕ್ಷಕರೇ. ಸೊ ಈ ಪ್ರೆಗ್ನೆನ್ಸಿ ಯೂಶಲಿ ಮುಂಚಿನ ಕಾಲದಲ್ಲಿ 3 ತಿಂಗಳವರೆಗೂ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತಾನೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಈ ನಡುವೆ ಎಲ್ಲರೂ ಆ ಡೇಟ್ಗೆ ಆಗಿಲ್ಲ ಅಂದ್ರೇನೆ ಸುಲಭವಾಗಿ ಮನೆಯಲ್ಲೇ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ತಾವು ಪ್ರೆಗ್ನೆಂಟ್ ಅಂತ ತಿಳ್ಕೊತಾ ಇದ್ದಾರೆ. ಸೊ ಪೀರಿಯಡ್ಸ್ ಅಲ್ಲಿ ಒಂದ್ ಸ್ವಲ್ಪ ಆ ಕಡೆ ಟೆಸ್ಟ್ ಮಾಡಿಸ್ತಾರೆ. ಹೌದು. ಸೊ ಸರ್ವೇ ಸಾಮಾನ್ಯವಾಗಿ ಒಂದು 6 ವಾರ ಆಗೋವರೆಗೂ ಯೂಶಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ ಆಯ್ತಾ. ಸೊ ಫಸ್ಟ್ ಯೂಶಲಿ ತುಂಬಾ ಸಹಜವಾದ ಸಿಂಪ್ಟಮ್ಸ್ ಅಂದ್ರೆ ವಾಕರಿಕೆ. ತುಂಬಾ ಜನಕ್ಕೆ ವಾಕರಿಕೆ ಇರುತ್ತೆ. ಕೆಲವರಿಗೆ ಅದು ಡೈರೆಕ್ಟ್ ಆಗಿ ವಾಂತಿ ತರಾನೇ ಆಗಬಹುದು, ಬಟ್ ಸುಮಾರು ಜನಕ್ಕೆ ವಾಕರಿಕೆ. ಕೆಲವು ಫುಡ್ ಐಟಮ್ಸ್ ಸ್ಮೆಲ್ ಮಾಡಿದ್ರೆ ಆಗೋದಿಲ್ಲ, ಅದ್ರದ್ದು ವಿಷಯ ಬಗ್ಗೆ ಮಾತಾಡಿದ್ರೆ ಕೆಲವರಿಗೆ ಆಗೋದಿಲ್ಲ. ಆಮೇಲೆ ಅಪಟೈಟ್ 2 ತರನೂ ಆಗ್ಬೋದು, ಅಂದ್ರೆ ಹೊಟ್ಟೆ ಜಾಸ್ತಿ ಹಶು ಆಗ್ಬೋದು, ಹೊಟ್ಟೆ ಹಸುವೆ ಇಲ್ದಂಗೂ ಆಗ್ಬೋದು, ಡಿಪೆಂಡ್ಸ್ ಅದು. ಹೌದು. ಸೊ ಎವ್ರಿ ಮಹಿಳೆ ಎಷ್ಟು ಯುನೀಕ್ ಆಗಿರ್ತಾರೋ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಕೂಡ ಹಾಗೆ ಯುನೀಕ್ ಆಗಿರುತ್ತೆ. ಎವ್ರಿ ಒನ್ ಬೇರೆ ಬೇರೆ ತರ ಇರುತ್ತೆ. ಇದಲ್ದೇನೆ ಪ್ರೆಗ್ನೆನ್ಸಿಲಿ ಏನಾಗತ್ತಪ್ಪ ಅಂದ್ರೆ ನಮ್ದು ರಕ್ತದ ಅಮೌಂಟ್ ಎಷ್ಟಿರುತ್ತೆ ನಮ್ಮ ಬಾಡಿನಲ್ಲಿ ಅದು ಜಾಸ್ತಿ ಆಗತ್ತೆ. ಆದ್ದರಿಂದ ಏನಾಗತ್ತೆ, ಸ್ವಲ್ಪ ಇವಾಗ ಕೂತಿ ಎದ್ರೆ ಅಥವಾ ಮಲಗಿ ಎದ್ರೆ, ಸಡನ್ ಆಗಿ ಎದ್ರೆ ತಲೆ ಚಕ್ಕರ್ ಬರೋದು, ಆಮೇಲೆ ಕೆಳಗಡೆ ಹೊಟ್ಟೆ ನೋವು ತುಂಬಾ ಸಹಜವಾದ ಸಿಂಪ್ಟಮ್ಸ್. ಅಂಡ್ ಅದು ತುಂಬಾ ಗಾಬರಿ
ಏನೋ ಕಾಸ್ ಮಾಡುತ್ತೆ ಪೇಷಂಟ್ಸ್ಗೆ. ಯಾಕಂದ್ರೆ ಅಯ್ಯೋ ಹೊಟ್ಟೆ ನೋವು ಬಂದ್ಬಿಡ್ತಲ್ಲಪ್ಪ, ಏನಾದ್ರೂ ಮಿಸ್ಕ್ಯಾರೇಜ್ ಆಗ್ಬಿಡತ್ತಾ ಅಂತ ತುಂಬಾ ಭಯ ಪಟ್ಕೋತಾರೆ. ಬಟ್ ಇದನ್ನು ಸರ್ವೇ ಸಾಮಾನ್ಯವಾದ ಒಂದು ಸಿಂಪ್ಟಮ್. ಯಾಕಂದ್ರೆ ಗರ್ಭಕೋಶ ಇಷ್ಟು ಚಿಕ್ಕದರಿಂದ ಮಗು ಜೊತೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಅದು ದೊಡ್ಡದಾಗ್ಬೇಕಾದ್ರೆ ಅಕ್ಕಪಕ್ಕ ಇರೋ ಅದನ್ನ ಹಿಡಿದಿಟ್ಕೊಂಡಿರೋ ಲಿಗಮೆಂಟ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಎಳಿಯತ್ತೆ. ಅದಕ್ಕೆ ಚೆನ್ನಾಗಿ ನರ ಸಪ್ಲೈ ಇರುತ್ತೆ, ಅದರಿಂದ ಅದು ಪೇನ್ ಆಗತ್ತೆ. ಸೊ ಅದು ಸಾಮಾನ್ಯವಾದ ಸಿಂಪ್ಟಮ್. ಕಾಮನ್ ಅಂತ ಅಷ್ಟು ಸರಳವಾಗಿ ಆಗದೆ ಇರುವಂತ ಸಿಂಪ್ಟಮ್ಸ್ ಅಂದ್ರೆ ಬ್ಲೀಡಿಂಗ್. ಇದು ಇಂಪಾರ್ಟೆಂಟ್ ಸಿಂಪ್ಟಮ್. ಫಸ್ಟ್ 3 months ನಲ್ಲಿ ಬ್ಲೀಡಿಂಗ್ ಆಯ್ತು, ಆಮೇಲೆ ಈ ಪೇನ್ ನಾನು ಏನ್ ಹೇಳ್ದೆ ಅದು ಬಿಟ್ಟು ಬಿಟ್ಟು ಬರ್ತಾನೆ ಇದೆ, ಕಮ್ಮಿ ಆಗ್ತಾನೆ ಇಲ್ಲ. ಈ ತರ ಸಿಂಪ್ಟಮ್ಸ್ ಸ್ವಲ್ಪ ಡೇಂಜರಸ್ ಸಿಂಪ್ಟಮ್ಸ್. ಈ ತರ ಸಿಂಪ್ಟಮ್ಸ್ ಬಂದಾಗ ನಿಮ್ಮ ವೈದ್ಯರನ್ನ ಮೀಟ್ ಮಾಡೋದು ಉತ್ತಮ. ಓಕೆ, ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಅಲ್ಲಿ ನೋಡೋದಾದ್ರೆ ಆಗ್ಲೇ ಹೇಳಿದಾಗ ಈಗಂತೂ ಮನೆಯಲ್ಲಿ ಎಲ್ಲರೂ ಕಿಟ್ ತಂದು ಟೆಸ್ಟ್ ಮಾಡ್ತಾರೆ ಅಂತ. ಆದ್ರೆ ನಮ್ಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿದ್ರೆ ಪೀರಿಯಡ್ಸ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಟೆಸ್ಟ್ ಮಾಡ್ಬೇಕು ಅಂತ? ಯೂಶಲ್ ಆಗಿ ನಾವೇನ್ ಹೇಳ್ತೀವಿ ಅಂದ್ರೆ ನಾರ್ಮಲ್ ಆಗುನು ಈ ಋತುಮತಿ ಆಗ್ಬೇಕಾದ್ರೆ ಒಂದು 4 ದಿವಸ 5 ದಿವಸ ಹೆಚ್ಚು ಕಮ್ಮಿ ಎಷ್ಟೋ ಜನಕ್ಕೆ ಆಗುತ್ತೆ. ಸೊ ಅವತ್ತಿನ ಡೇಟ್ಗೆ ಮಾಡೋ ಬದಲು ಅಟ್ಲೀಸ್ಟ್ 1 ವಾರ ಬಿಟ್ಟು ಮಾಡಿದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಜಾಸ್ತಿ. ಓಕೆ, ಈಗ ಕೆಲವೊಂದಿಷ್ಟು ಸಿಂಪ್ಟಮ್ಸ್ ನೀವ್ ಆಗ್ಲೇ ಹೇಳಿದ್ರಿ, ಈಗ ಬ್ಲೀಡಿಂಗ್ ಅನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಸೊ ಯಾವ ಈಗ ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಸಿಂಪ್ಟಮ್ಸ್ ಹೇಳೋದಾದ್ರೆ ಹಾಸ್ಪಿಟಲ್ ಯಾವಾಗ್ಲೂ ಹೋಗ್ಲೇಬೇಕಾಗತ್ತೆ ಅಂದ್ರೆ ಮನೆಯಲ್ಲೇ ಕೂರ್ಬಾರ್ದು ನಾನು, ಸ್ವಲ್ಪ ಕೇರ್ ವಹಿಸ್ಬೇಕು ಅಂದ್ರೆ? ಹೌದು, ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದ ನಂತರ ಸ್ವಲ್ಪನಾದ್ರೂ ಆಗ್ಲಿ ಜಾಸ್ತಿ ಆದ್ರೂ ಆಗ್ಲಿ ಬ್ಲೀಡಿಂಗ್ ಆದ್ರೆ ಒಂದ್ಸತಿ ಹಾಸ್ಪಿಟ್ಲಿಗೆ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಯೂಟ್ರಸ್ ನಲ್ಲಿ ಇರಲ್ಲ, ಟ್ಯೂಬ್ ಅಲ್ಲಿ ಆಗಿರುತ್ತೆ. ಅದೆಲ್ಲ ಸ್ಕ್ಯಾನಿಂಗ್ ಮಾಡೋದಕ್ಕೂ ನಮ್ಗೆ ಅಟ್ಲೀಸ್ಟ್ 6 ವಾರದ ನಂತರ ಸ್ಕ್ಯಾನ್ ಮಾಡಿದ್ರೆ ನಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಸಿಕ್ಕತ್ತೆ ಅಂತ ಅದಕ್ಕೆ ಮುಂಚೆ ಸ್ಕ್ಯಾನಿಂಗು ನಾವು ಮಾಡಿಸಿರೋದಿಲ್ಲ. ಸೊ ಆ ಸ್ಕ್ಯಾನ್ ಅಲ್ಲೇ ನಮ್ಗೆ ಯೂಟ್ರಸ್ ಒಳಗಡೆ ಪ್ರೆಗ್ನೆನ್ಸಿ ಇದೆಯಾ ಹೊರಗಡೆ ಇದೆಯಾ ಮತ್ತೆ ಅದ್ರ ಕಾಂಪ್ಲಿಕೇಶನ್ಸ್ನೆಲ್ಲ ನಾವು ತಡೆಗಟ್ಟಬಹುದು ಬೇಗ ಪೇಷಂಟ್ ರೀಚ್ ಆದ್ರೆ. ಓಕೆ, ಈಗ ಟ್ರೈಮಿನಿಸ್ಟರ್ ಅಲ್ಲಿ ಯಾವೆಲ್ಲ ಲಕ್ಷಣಗಳು ಇರುತ್ತೆ? ಸೊ ಆ ಟೈಮಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಅಂತ? ಓಕೆ, ನಾನು ಆಕ್ಚುಲಿ ಹೇಳೋದಾದ್ರೆ ಪ್ರೆಗ್ನೆನ್ಸಿ 90% ನಮ್ಮ ಭಾರತೀಯರಲ್ಲಿ ಅನ್ಪ್ಲಾನ್ಡ್. ಅಂದ್ರೆ ಅವ್ರು ಮುಂಚೆ ಪ್ರೆಗ್ನೆಂಟ್ ಆಗ್ಬೇಕಂತ ಅನ್ಕೊಂಡಿರೋದಿಲ್ಲ, ಏನೋ ಹಂಗೆ ಆಯ್ತು ಅಂತ. ಬಟ್ ಕೇಳಿದ್ರೆ ಇಲ್ಲ ಡಾಕ್ಟರ್ ಆದ್ರೆ ಆಗ್ಲಿ ಅಂತಿದ್ವಿ ಅಂತ ಹೇಳ್ತಾರೆ. ಓಕೆ, ನಮ್ಮ ಡಯಟ್ ನಮ್ಮ ಲೈಫ್ ಸ್ಟೈಲು ಎಸ್ಪೆಷಲಿ ಮಹಾನಗರಗಳಲ್ಲಿ ಅದಲ್ಲ, ಸಿಟಿ ಲೈಫ್ ಅಲ್ಲಿ ಅಷ್ಟು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲರೂ ಅರ್ಜೆಂಟ್ ಅಲ್ಲಿ ಇರ್ತೀವಿ, ಏನೋ ಒಂದು ಚಿತ್ರಾನ್ನ ಪಲಾವ್ ಮಾಡ್ದ ಅದನ್ನ ಡಬ್ಬಿಗೆ ಹಾಕೊಂಡ ಆ ತಿಂಡಿ ಊಟಕ್ಕೆ. ಸೊ ನಮ್ಗೆ ಫೋಲಿಕ್ ಆಸಿಡ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ತುಂಬಾ ಮುಖ್ಯವಾದದ್ದು. ಅದು ನಾವು ಆಕ್ಚುಲಿ ಪ್ರೆಗ್ನೆಂಟ್ ಆಗೋ ಮುಂಚೆಯಿಂದಾನೇ ನಮ್ಮ ಬಾಡೀಸ್ ಅಲ್ಲಿ ಚೆನ್ನಾಗಿದ್ರೆ ಅದು ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ, ಸ್ಪೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ನೀವೇನಾದ್ರೂ ಯಾವ್ದು ಒಂದು ಮಾಡ್ಬೇಕು ನಾನು ಪ್ರೆಗ್ನೆಂಟ್ ಆಗೋ ಮುಂಚೆ ಅಂತ ಕೇಳಿದ್ರೆ, ನೀವು ಮದುವೆ ಆಗಿದ್ದೀರಾ, ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀರಾ, ಆದ್ರೆ ಆಯ್ತು ಇಲ್ಲ ಅಂದ್ರೆ ಇಲ್ಲ ಅಂತ ಇದ್ರೂನು ದಯವಿಟ್ಟು ಫೋಲಿಕ್ ಆಸಿಡ್ ನ ಟ್ಯಾಬ್ಲೆಟ್ಸ್ ಪ್ಲೀಸ್ ತಗೊಳಕ್ ಶುರು ಮಾಡಿ. ಅಂದ್ರೆ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಟೈಮ್ ಅಲ್ಲೇ ತಗೋಬೇಕಾಗುತ್ತೆ ಅಂತ. ಅದು ಬಹಳ ಬಹಳ ಮುಖ್ಯವಾದದ್ದು. ಆಯ್ತಾ, ಈಗ ಸಿಂಪ್ಟಮ್ಸ್ ಅಂತ ಬಂದ್ರೆ ಪ್ರೆಗ್ನೆನ್ಸಿ 9 ತಿಂಗಳನ್ನ ನಾವು 3 ತಿಂಗಳನ್ನ 3 ಟ್ರೈಮೆಸ್ಟರ್ ಅಂತ ಡಿವೈಡ್ ಮಾಡ್ತೀರಾ. ಹೌದು. ಸೊ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ ಸಹಜವಾದದ್ದು ಫಸ್ಟ್ ಮಿಸ್ಡ್ ಪೀರಿಯಡ್, ದಟ್ ಇಸ್ ದ ಮೋಸ್ಟ್ ಕಾಮನ್ ಸಿಂಪ್ಟಮ್. ಓಕೆ, ನಂತರ ವಾಕರಿಕೆ ನಾನು ಹೇಳ್ದಂಗೆ, ಮತ್ತೆ ಅತಿಯಾಗಿ ವಾಂತಿ ಆಗೋದು, ಸ್ವಲ್ಪ ವಾಂತಿ ಆಗೋದು, ಎರಡೂನು ಸಹಜ. ಹೇಳ್ದಂಗೆ ತುಂಬಾ ಸುಸ್ತಾಗತ್ತೆ ಕೆಲವರಿಗೆ. ಅಯ್ಯೋ ಡಾಕ್ಟರ್ ನನ್ಗೆ ಎದ್ದೇಳಕ್ಕೆ ಆಗ್ತಿಲ್ಲ, ತುಂಬಾ ನಿದ್ದೆ ಮಾಡ್ಬೇಕು ಅನ್ಸುತ್ತೆ, ತುಂಬಾ ಸುಸ್ತಾಗತ್ತೆ ಅಂತಾರೆ, ಅದು ಕಾಮನ್. ಆಮೇಲೆ ಬ್ರೆಸ್ಟ್ ಪೇನ್ ಬರುತ್ತೆ. ಬ್ರೆಸ್ಟ್ ಪೇನು ನಾರ್ಮಲ್ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ 3rd month ಅಲ್ಲೇ ಬರುತ್ತೆ. ಹೌದು, ಫಸ್ಟ್ 3 months ಅಲ್ಲೇ ಜಾಸ್ತಿ ಅದು ಬ್ರೆಸ್ಟ್ ಪೇನ್ ಬರುತ್ತೆ. ಆಮೇಲಿಂದ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರ್ಬೋದು. ಸುಮಾರು ಜನಕ್ಕೆ ದೋ ದೇ ಆರ್ ಪ್ಲಾನಿಂಗ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ. ಪ್ರೆಗ್ನೆನ್ಸಿ ಪಾಸಿಟಿವ್ ನ ಆಕ್ಸೆಪ್ಟ್ ಮಾಡ್ಕೊಳಕ್ 1-2 ವಾರ ತಗೊಳತ್ತೆ. ಸೊ ಅವಾಗ ಸ್ವಲ್ಪ ಗಾಬರಿ, ಏನೋ ಅನ್ಸರ್ಟೆನಿಟಿ, ಸೊ ಅದೊಂದ್ ಸ್ವಲ್ಪ ಮೂಡ್ ಅಪ್ಸ್ ಅಂಡ್ ಡೌನ್ಸ್ ಫಸ್ಟ್ 3 months ನಲ್ಲಿ ನೋಡ್ಬೋದು. ಮತ್ತೆ ನಾನು ಹೇಳ್ದ ಹಾಗೆ ಈ ಬ್ಲೀಡಿಂಗು, ಆಮೇಲಿಂದ ಹೊಟ್ಟೆ ನೋವು, ಆಮೇಲೆ ಕೆಲವರಿಗೆ ಫಸ್ಟ್ 3 months ನಲ್ಲಿ ಅದು ಎಂಡ್ ಆಫ್ ದ 3rd month ಅಲ್ಲಿ ಯೂರಿನರಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮಗು ಒತ್ತಾ ಇರುತ್ತೆ ಬ್ಲಾಡರ್ ನ, ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಸತಿ ಮೂತ್ರಕ್ಕೆ ಹೋಗ್ಬೇಕು ಅನ್ನೋ ಒಂದು ಇದಿರುತ್ತೆ, ಸಿಂಪ್ಟಮ್ ಇರುತ್ತೆ. ಮತ್ತೆ ಕಾನ್ಸ್ಟಿಪೇಷನ್ ತುಂಬಾ ಕಾಮನ್. ಬಿಕಾಸ್ ಒಂದು ಹಾರ್ಮೋನ್ಸ್ ಇಂದ, ನಮ್ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಎಲ್ಲ ರಿಲ್ಯಾಕ್ಸ್ ಆಗಿ ಹೋಗಿರುತ್ತೆ. ಸೊ ಮೋಷನ್ ಮಾಡಕ್ ತುಂಬಾ ಕಷ್ಟ ಆಗತ್ತೆ. ಇನ್ನೊಂದು ಮಗು ಪ್ರೆಸ್ ಮಾಡ್ತಾ ಇರೋದ್ರಿಂದ ಮೋಷನ್ ಈಸಿಯಾಗಿ ಬರೋದಿಲ್ಲ. ಸೊ ಇದೆಲ್ಲ ಸಿಂಪ್ಟಮ್ಸ್ ಫಸ್ಟ್ 3 months ಅಲ್ಲಿ ಕಾಮನ್. ನೆಕ್ಸ್ಟ್ 3 months ನಾವು ಮಧ್ಯದ 3 ಅಂದ್ರೆ ಅವಾಗ ಆಕ್ಚುಲಿ ಬೇಬಿ ನಮ್ಮ ಬೋನ್ ಪೆಲ್ವಿಸ್ ಇಂದ ಹೊರಗಡೆ ಹೊಟ್ಟೆ ಒಳಗೆ ಬರುತ್ತೆ.
ಅಲ್ಲಿವರೆಗೂ ಯಾರಿಗೂ ಹೊಟ್ಟೆ ಕಾಣಿಸಲ್ಲ. ಸೊ ಎಷ್ಟೋ ಜನ ಬಂದ್ ಕೇಳ್ತಾರೆ ನಮ್ ಹೊಟ್ಟೆ ಕಾಣಿಸ್ತಾ ಇಲ್ಲ ಅಂತ. ಫಸ್ಟ್ 3 months ಅಲ್ಲಿ ಹೊಟ್ಟೆ ಕಾಣಿಸಲ್ಲ. ಸೊ ಅದಾದ ನಂತರನೇ ಅದು ಹೊಟ್ಟೆ ಕಾಣಿಸಕ್ ಶುರುವಾಗೋದು. ಸುಮಾರು ಒಂದು 20 ವಾರ ಅಂತ ನಾವೇನ್ ಹೇಳ್ತೀವಿ, ಅಥವಾ ಮಿಡ್ ವೇ ಥ್ರೂ ಪ್ರೆಗ್ನೆನ್ಸಿ ಅಂತ ನಾವೇನ್ ಹೇಳ್ತೀವಿ, ಅವಾಗ ಮಗು ಓಡಾಡೋದು ಗೊತ್ತಾಗತ್ತೆ. ದಟ್ ಇಸ್ ಅನದರ್ ಸಿಂಪ್ಟಮ್ ದೇ ಫೀಲ್. ಮತ್ತೆ ಮೂಡ್ ಸ್ವಿಂಗ್ಸ್ ಎಲ್ಲ ಸ್ವಲ್ಪ ಈ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಇರಿಟೇಬಿಲಿಟಿ ಇರ್ಬೋದು, ತುಂಬಾ ಅಳು ಬರುತ್ತೆ ಅನ್ನೋದಿರಬಹುದು. ಆಮೇಲೆ ಯೂರಿನರಿ ಇದು ಸೆಕೆಂಡ್ ಟ್ರೈಮಿನಿಸ್ಟರ್ ಅಲ್ಲಿ ಬರುತ್ತೆ. ಹೌದು, ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಜಾಸ್ತಿ ಆಗುತ್ತೆ. ಇನ್ನೊಂದೇನು ಅಂದ್ರೆ ಈ ಸ್ವಲ್ಪ ಕಾಲೂತ ಎಲ್ಲ ಶುರು ಆಗ್ಬೋದು ಈ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ, ಮೋರ್ ಇನ್ ಥರ್ಡ್. ಬಟ್ ಶುರು ಆಗ್ಬೋದು, ಕಾಲಲ್ಲಿ ಊತ ಬರೋದು ಅವೆಲ್ಲ ಶುರು ಆಗ್ಬೋದು. ಅದನ್ ಬಿಟ್ರೆ ಸೆಕೆಂಡ್ ಟ್ರೈಮಿಸ್ಟರ್ ಒಂಥರ ಹನಿಮೂನ್ ಪೀರಿಯಡ್ ಅಂತ ಹೇಳ್ತೀವಿ. ವಾಕರ್ಕೆ ಎಲ್ಲ ಕಮ್ಮಿ ಆಗಿರುತ್ತೆ. ಸೊ ಅವರು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಎಲ್ಲ ಮಾಡೋ, ಮೋಸ್ಟ್ ಆಫ್ ದೆಮ್ ಹೈ ರಿಸ್ಕ್ ಇಲ್ದಿರೋರು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇವಾಗ ಹೊಸ ಪದ್ಧತಿಲಿ ಏನೋ ಬೇಬಿ ಮೂನ್ ಅಂತ ಹೋಗ್ತಾರೆ, ಹೋಗ್ಬೋದು. ಸೊ ಇಟ್ಸ್ ಮೋರ್ ರಿಲ್ಯಾಕ್ಸ್ ಟೈಮ್. ಯಾಕಂದ್ರೆ ಬೇಬಿ ಅಷ್ಟು ದೊಡ್ಡದಾಗಿಲ್ಲ, ಉಸಿರಾಟಕ್ಕೆ ತೊಂದರೆ ಎಲ್ಲ ಕಾಸ್ ಮಾಡೋ ಅಷ್ಟು. ಹಾಗೇನೆ ಒಂಥರ ವಾಂತಿ ಎಲ್ಲ ಕಮ್ಮಿ ಆಗಿರುತ್ತಲ್ಲ, ಸೊ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಹಸು ಚೆನ್ನಾಗ್ ಆಗತ್ತೆ. ಸೊ ದೇ ಎಂಜಾಯ್ ದಿಸ್ ಪೀರಿಯಡ್. ಇನ್ನು ಥರ್ಡ್ ಟ್ರೈಮಿಸ್ಟರ್ ಅಂತ ಬಂದ್ರೆ ಅಲ್ಲಿ ಮಗು ಸ್ವಲ್ಪ ದೊಡ್ಡದಾಗತ್ತೆ. ಸೊ ಮಗು ದೊಡ್ಡದಾಗ್ತಾ ಆಗ್ತಾ ನಮ್ಮ ಶ್ವಾಸಕೋಶನ ಸ್ವಲ್ಪ ಪ್ರೆಸ್ ಮಾಡ್ತಾ ಹೋಗುತ್ತೆ. ಸೊ ಉಸಿರಾಡ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಬ್ರೆತ್ಲೆಸ್ನೆಸ್ ಶುರು ಆಗುತ್ತೆ, ಮೇಲುಸಿರು ಬರೋದು, ಜಾಸ್ತಿ ನಡೆಯಕ್ಕಾಗಲ್ಲ, ಮೆಟ್ಲು ಹತ್ತಿದ್ರೆ ಮೇಲುಸಿರು ಬರೋದು, ತುಂಬಾ ಶೆಕೆ, ಬೆವರು. ನಮ್ ಬೆಂಗಳೂರು ವೆದರ್ನಲ್ಲೂ ಬೆವರ್ತಾ ಇರ್ತಾರೆ. ಸೊ ಆ ತರ ತುಂಬಾ ಶೆಕೆ ಬರೋದು, ತುಂಬಾ ಸುಸ್ತಾಗೋದು. ಆಮೇಲೆ ಫ್ರೀಕ್ವೆಂಟ್ ಯೂರಿನೇಷನ್, ಯಾಕಂದ್ರೆ ಬೇಬಿ ಬ್ಲಾಡರ್ನ ಪುಷ್ ಮಾಡ್ತಿರುತ್ತೆ, ಕೆಲವು ಸಲ ಕಿಕ್ ಮಾಡ್ತಾ ಇರುತ್ತೆ. ಸೊ ತುಂಬಾ ಫ್ರೀಕ್ವೆಂಟ್ ಆಗಿ ಯೂರಿನ್ಗೆ ಹೋಗ್ಬೇಕು ಅನ್ಸೋದು, ಅವೆಲ್ಲ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ಕಾಮನ್. ಮತ್ತೆ ಎಂಡ್ ಆಫ್ ಥರ್ಡ್ ಟ್ರೈಮೆಸ್ಟರ್ ಡೆಲಿವರಿ ಸಿಂಪ್ಟಮ್ಸ್ ಶುರು ಆಗ್ಬೋದು. ಸ್ವಲ್ಪ ಲೋ ಬ್ಯಾಕ್ ಪೇನು, ಯಾವಾಗೂ ಬೆನ್ನೋವ್ತಾ ಇರುತ್ತೆ, ಅದೆಲ್ಲ ಸ್ವಲ್ಪ ಶುರು ಆಗುತ್ತೆ. ಡಾಕ್ಟರ್, ಈಗ ಗರ್ಭಿಣಿಯರಿಗೆ ಅಸಿಡಿಟಿ ಕಾಮನ್ ಆಗಿ ಉಂಟಾಗತ್ತಾ ಅಥವಾ ಅದನ್ನ ಅನ್ಕಾಮನ್ ಅಂತ ಕನ್ಸಿಡರ್ ಮಾಡ್ತೀರಾ, ಹೇಗೆ? ಇಟ್ಸ್ ಅ ವೆರಿ ಕಾಮನ್ ಸಿಂಪ್ಟಮ್. ಓಕೆ, ನಾನು ಮುಂಚೆ ಹೇಳಿದ ಹಾಗೇನೆ ಪ್ರೊಜೆಸ್ಟ್ರೋನ್ ಅನ್ನೋ ಹಾರ್ಮೋನು ಅದು ಪ್ರೆಗ್ನೆನ್ಸಿಗೆ ತುಂಬಾ ತುಂಬಾ ಅವಶ್ಯಕವಾದ ಹಾರ್ಮೋನ್. ಇದದ್ ಮೇನ್ ಕೆಲಸ ಏನಪ್ಪಾ ಅಂದ್ರೆ ಈ ಯೂಟ್ರಸ್ ಅಂತ ನಾವು ಅಥವಾ ಗರ್ಭಕೋಶ ಅಂತ ಏನ್ ಹೇಳ್ತೀವಿ, ಅದೊಂದು ಸ್ಮೂತ್ ಮಸಲ್, ಅದನ್ನ ರಿಲ್ಯಾಕ್ಸ್ ಮಾಡೋದು ಅದ್ರ ಕೆಲಸ. ಬಟ್ ಯೂಟ್ರಸ್ ಅಲ್ದೇನೆ ನಮ್ಮ ದೇಹದಲ್ಲಿ ಬೇರೆ ಹಲವಾರು ಸ್ಮೂತ್ ಮಸಲ್ಸ್ ಇದಾವೆ. ಹೊಟ್ಟೆ ಇಸ್ ಅ ಸ್ಮೂತ್ ಮಸಲ್. ಆಮೇಲೆ ನಾವು ಮೋಷನ್ ಪಾಸ್ ಮಾಡ್ತೀವಲ್ಲ, ಅದು ಕರಳು, ಎಲ್ಲವೂ ಸ್ಮೂತ್ ಮಸಲ್. ಸೊ ಇದನ್ನ ರಿಲ್ಯಾಕ್ಸ್ ಮಾಡೋದು ಅದರ ಮೇನ್ ಕೆಲಸ. ಬಟ್ ಇನ್ನೆಲ್ಲಾನು ರಿಲ್ಯಾಕ್ಸ್ ಆಗ್ತದೆ. ಸೊ ಹೊಟ್ಟೆ ಹತ್ರ ಒಂದು ಟ್ಯಾಪ್ ಇರ್ತದೆ. ಆ ಟ್ಯಾಪು ಗಟ್ಟಿಯಾಗಿದ್ರೆ ನಮ್ದು ಆಸಿಡ್, ನಾವೇನ್ ತಿಂತೀವೋ ಹೊಟ್ಟೆಲಿ ಆಸಿಡ್ ಇರುತ್ತಲ್ಲ, ಅದು ಮೇಲೆ ಬರಲ್ಲ. ಬಿಕಾಸ್ ಆಫ್ ದ ಎಫೆಕ್ಟ್ ಆಫ್ ಪ್ರೊಜೆಸ್ಟ್ರೋನ್ ಆ ಟ್ಯಾಪ್ ಲೂಸ್ ಆಗಿರುತ್ತಲ್ಲ, ಸೊ ಹೊಟ್ಟೆಲಿರೋ ಆಸಿಡ್ ಮೇಲೆ ಬರುತ್ತೆ. ಅದು ರಿಫ್ಲಕ್ಸ್ ಅಥವಾ ಆಸಿಡಿಟಿ ಅಂತ ಕರಿತೀವಿ. ಹುಳಿ ತೇಗು ಬರುತ್ತೆ, ಕೆಲವರಿಗೆ ತುಂಬಾ ತೇಗು ಬರೋದು, ಅವೆಲ್ಲ ಅದರಿಂದ ಆಗತ್ತೆ. ಯಾಕೆ ಇದು ರಿಲ್ಯಾಕ್ಸ್ ಆಗಿರೋದು, ಕರಳು ರಿಲ್ಯಾಕ್ಸ್ ಆಗಿರೋದು, ತಿಂದಿದ್ದು ಬೇಗ ಅರಗದೇ ಇಲ್ಲ. ಸೊ ಅವರಿಗೆ ಜಾಸ್ತಿ ಒಂದೇ ಸಲ ತಿನ್ನಕ್ ಆಗದೇ ಇಲ್ಲ. ತಿಂದ್ರೆ ಅಯ್ಯೋ ಫುಲ್ ಅನ್ಸ್ತಿದೆ, ಈಗ್ಲೇ ಬೇಡ ಅನ್ನೋ ಸೆನ್ಸೇಷನ್ ಇರುತ್ತೆ. ಸೇಮ್ ಥಿಂಗ್ ಕೆಳಗಡೆ ಹೋಗ್ತಾ ಮೋಷನ್ ಅಷ್ಟೇ ಈಸಿಯಾಗಿ ಪಾಸ್ ಆಗಲ್ಲ, ತುಂಬಾ ಸ್ಟ್ರೈನ್ ಮಾಡ್ಬೇಕು ಅನ್ಸುತ್ತೆ. ಬಿಕಾಸ್ ಆಲ್ ದ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್. ಓಕೆ, ಅಸಿಡಿಟಿಯನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರು ಲೈಕ್ ಹೋಮ್ ರೆಮಿಡೀಸ್ ಟ್ರೈ ಮಾಡಬಹುದಾ ಅಥವಾ ಹಾಸ್ಪಿಟಲ್ ಹೋಗ್ಬೇಕಾ, ಹೇಗೆ? ಫಸ್ಟ್ ಸಜೆಸ್ಟ್ ಮಾಡೋದೇ ಹೋಮ್ ರೆಮಿಡೀಸ್. ಆಯ್ತಾ? ಹೋಮ್ ರೆಮಿಡೀಸ್ ಅಂದ್ರೆ ಏನು, ಸ್ವಲ್ಪ ಜಾಸ್ತಿ ಸಲ ತಿನ್ನೋದು, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆಯ್ತಾ? ಸೊ ಸ್ಟಮಕ್ ಅಲ್ಲಿ ಇನ್ನು ಥರ್ಡ್ ಟ್ರೈಮೆಸ್ಟರ್ ಹೋಗ್ತಾ ಸ್ಟಮಕ್ ಕೆಪಾಸಿಟಿ ಕಮ್ಮಿ ಆಗುತ್ತೆ, ಮಗು ಒತ್ತಾ ಇರತ್ತಲ್ಲ, ಜಾಸ್ತಿ ಅದಕ್ಕೆ ಎಕ್ಸ್ಪ್ಯಾಂಡ್ ಆಗಕ್ ಜಾಗ ಇರಲ್ಲ. ಸೊ ಇವಾಗ ನೀವು ಬೆಳಗ್ಗೆ 3 ದೋಸೆ ತಿಂತೀರಾ ಅಂದ್ರೆ 2 ದೋಸೆ ತಿನ್ನಕ್ ಆಗ್ಬೋದು. 2 ಅವರ್ ಬಿಟ್ಟು ಇನ್ನೊಂದು ದೋಸೆ ತಿನ್ಬೋದು, ಇಲ್ಲ ಒಂದ್ ಬೌಲ್ ಆಫ್ ಸ್ಪ್ರೌಟ್ಸ್, ಫ್ರೂಟ್ಸ್, ಹಣ್ಣುಗಳು ಆ ತರದ್ ಏನಾದ್ರೂ ತಗೋಬಹುದು. ಸೊ ಜಾಸ್ತಿ ಸತಿ ತಿನ್ಬೇಕು, ಬಟ್ ಕ್ವಾಂಟಿಟಿ ಕಮ್ಮಿ ಮಾಡ್ಕೋಬೇಕು. ಮತ್ತೆ ಸ್ವಲ್ಪ ಟೀ, ಕಾಫಿ ಪ್ರೆಗ್ನೆನ್ಸಿಲಿ ಎನಿವೇಸ್ ನಾವು ಕಮ್ಮಿ ಮಾಡಿ ಇಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಇದೆಲ್ಲ ಸ್ವಲ್ಪ ಆಸಿಡ್ ನ ಇರಿಟೇಟ್ ಮಾಡೋಂತ ಪದಾರ್ಥಗಳು. ಸೊ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡೋದು. ಖಾರ ಸ್ವಲ್ಪ ಕಮ್ಮಿ ತಿಂದ್ರೆ ಒಳ್ಳೇದು, ಯಾಕಂದ್ರೆ ಅದೇನ ರಿಫ್ಲೆಕ್ಸ್ ಆದ್ರೆ ಇದೆಲ್ಲ ಉರಿ ಶುರು ಆಗುತ್ತೆ ತುಂಬಾ ಖಾರ ತಿಂದ್ರೆ. ಸೊ ಇದೆಲ್ಲ ಸ್ವಲ್ಪ ಮನೆ ಮದ್ದು ಅಂತ ನಾವು ಹೇಳ್ಬೋದು. ಮತ್ತೆ ಪ್ರೆಗ್ನೆನ್ಸಿಲಿ ಇನ್ ಜನರಲ್ ವಾಟರ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅನ್ಲೆಸ್ ಯಾವ ಕಾರಣಕ್ಕೋಸ್ಕರ ಅಂತ, ಅದೇನೆ ಒಂದು ತುಂಬಾ ಬೆವರ್ತಾರೆ, ನಾನು ಹೇಳದ್ನಲ್ಲ, ಸಿಕ್ಕಾಪಟ್ಟೆ ಬೆವರಿರುತ್ತೆ. ಮತ್ತೆ ಬಾಡಿ ಒಂದು ರಕ್ತದ ವಾಲ್ಯೂಮ್ ನ ಜಾಸ್ತಿ ಮಾಡ್ಕೋತಾ ಇದೆ. ರಕ್ತದ ವಾಲ್ಯೂಮ್ ಮೇನ್ಲಿ ಫ್ಲೂಯಿಡ್ ಜಾಸ್ತಿ ಆಗುತ್ತೆ, ರಕ್ತ ಕಣಗಳು ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗಲ್ಲ. ಸೊ ಜಾಸ್ತಿ ನೀರ್ ತಗೊಂಡಷ್ಟು ಅವರಿಗೆ ಒಂಥರ ಲವಲವಿಕೆ ಇರುತ್ತೆ, ಟಿಶ್ಯೂಸ್ ಚೆನ್ನಾಗಿರುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಕಮ್ಮಿ ಆಗತ್ತೆ. ಸೊ ವಾಟರ್ ಜಾಸ್ತಿ ತಗೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಓಕೆ, ಈಗ ಮಾರ್ನಿಂಗ್ ಸಿಕ್ನೆಸ್ ಬರೋವಂಥದ್ದು ಕೂಡ ಕಾಮನ್ ಆಗೇ ಇರೋವಂಥದ್ದಾ? ಹೌದು.
ಮಾರ್ನಿಂಗ್ ಸಿಕ್ನೆಸ್ ಕಾಮನ್, ಬಟ್ ಎಲ್ಲರಿಗೂ ಇರುತ್ತೆ ಅಂತ ನಾವ್ ಹೇಳಲಿಕ್ಕೆ ಆಗಲ್ಲ. ಅದು ಈ ಬೀಟಾ HCG ಅಂತ ನಾವೇನ್ ಹಾರ್ಮೋನ್ ನೀವು ಯೂರಿನ್ ಅಲ್ಲಿ ಬ್ಲಡ್ ಅಲ್ಲಿ ನಾವು ಪ್ರೆಗ್ನೆನ್ಸಿಗೆ ಏನ್ ಟೆಸ್ಟ್ ಮಾಡ್ತೀವಿ, ಈ ಹಾರ್ಮೋನ್ ಇಂದ ಆ ವಾಂತಿ ಇದು ಸಿಂಪ್ಟಮ್ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ಕೆಲವ್ರಿಗೆ ಮಾರ್ನಿಂಗ್ ಇರುತ್ತೆ, ಕೆಲವ್ರಿಗೆ ಇಡೀ ದಿನ ಇರುತ್ತೆ, ಕೆಲವ್ರಿಗೆ ಬರೀ ಸಾಯಂಕಾಲ ಇರುತ್ತೆ, ಬಟ್ ಮೋಸ್ಟ್ ಕಾಮನ್ಲಿ ಬೆಳಗ್ಗೆ ಟೈಮ್ ಇರುತ್ತೆ. ಡಾಕ್ಟರ್, ಗರ್ಭಿಣಿಯರಿಗೆ ವೈಟಮಿನ್ B6 ಯಾವಾಗ ಕೊಡಬೇಕಾಗುತ್ತೆ, ನೆಸೆಸಿಟಿ ಇದೆಯಾ ಹೇಗೆ ಅಂತ? ಎಲ್ಲಾ ವೈಟಮಿನ್ ಬಿಗಳು ಗರ್ಭಿಣಿಯರಿಗೆ ಬೇಕಾಗಿದ್ದೇನೆ ಆಯ್ತಾ. B6 ನಾರ್ಮಲಿ ನಮ್ ಡಯಟ್ ಅಲ್ಲಿ ನಮ್ಗೆ ಎವ್ರಿ ಡೇ ಸಿಗ್ಬೇಕು, ಅಂದ್ರೆ ಫುಡ್ ಅಲ್ಲೇ ಸಿಗ್ಬೇಕು, ಫುಡ್ ಅಲ್ಲಿ ಸಿಗ್ಬೇಕು. ಆದ್ರೆ ಈ ಮಾರ್ನಿಂಗ್ ಸಿಕ್ನೆಸ್ ಇರೋರಿಗೆ ಯೂಶಲಿ ನಮ್ ಸ್ಟಡೀಸ್ ಪ್ರಕಾರ ಈ B6 ಅಂಶ ಸ್ವಲ್ಪ ಕಮ್ಮಿ ಇರ್ಬೋದು. ಸೊ ಈ B6 ನ ಸಪ್ಲಿಮೆಂಟ್ ಮಾಡಿದಾಗ ನಾವು ಅವಾಗ ಆ ಮಾರ್ನಿಂಗ್ ಸಿಕ್ನೆಸ್ ಸ್ವಲ್ಪ ಕಮ್ಮಿ ಆಗಬಹುದು. ಸೊ ಎಲ್ರಿಗೂ ಕೊಡ್ಬೇಕಾ ಅಥವಾ ಡಿಪೆಂಡ್ಸ್ ಅಪಾನ್ ಬಾಡಿ ಕಂಡೀಷನ್ ಹೇಗೆ ನಾವು ಕೊಡ್ಬೇಕು? ಈಗ ಯೂಶಲಿ ಎಲ್ಲರೂ ಫೋಲಿಕ್ ಆಸಿಡ್ ಏನ್ ತಗೊಂತಾರೆ, ಅದ್ರಲ್ಲಿ ಬರೀ ಫೋಲಿಕ್ ಆಸಿಡ್ ಒಂದೇ ಇರಲ್ಲ, ಅದ್ರ ಜೊತೆ ಎಲ್ಲಾ ಮಲ್ಟಿವಿಟಮಿನ್ಸ್ ಇರುತ್ತೆ. ಓಕೆ ಬಟ್ ಕೆಲವರಿಗೆ ವಾಂತಿ ಹೆಚ್ಚಾದಾಗ ಇದು B6 ನ ಅಡಿಷನಲ್ ಆಗಿ ನಾವು ಕೊಡ್ತೀವಿ. ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಡಾಕ್ಟರ್ ಯೂಶಲಿ ನಾವು ನೋಡೋದಂದ್ರೆ ಮುಂಚಿನ ತರ ಬಾಡಿ ಶೇಪ್ ಅಂತೂ ಇರೋದಿಲ್ಲ. ಸೊ ಕೈ ಕಾಲಲ್ಲಿ ನೀರ್ ಬಂದಿರುತ್ತೆ, ಮುಖದಲ್ಲಿ ನೀರ್ ಬಂದಿರುತ್ತೆ. ಸೊ ಅದ್ ಯಾವ ಕಾರಣಕ್ಕೋಸ್ಕರ ಅಂತ? ಅದೇ ನಾನು ಹೇಳಿದ್ನಲ್ಲ, ಬಾಡಿ ಇವಾಗ ಏನ್ ಮಾಡ್ತಾ ಇದೆ ಅಂದ್ರೆ ಜಾಸ್ತಿ ನೀರ್ನ ಬ್ಲಡ್ ನ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಮಾಡ್ಬೇಕು, ಅದಕ್ಕೆ ನೀರ್ ಜಾಸ್ತಿ ತಗೊಳ್ತಾ ಇದೆ. ಕೆಲವು ಸತಿ ಏನಾಗತ್ತೆ, ಅದು ಬರೀ ಅಲ್ಲಲ್ದೆ ಬೇರೆ ಬೇರೆ ಕಡೆ ಟಿಶ್ಯೂಸ್ ಅಲ್ಲಿ ಬಿಕಾಸ್ ಆಫ್ ಈ ರಕ್ತನಾಳಗಳು ಏನ್ ಹೇಳ್ತೀವಿ ಕ್ಯಾಪಿಲರೀಸ್, ಅವೆಲ್ಲ ಡೈಲೇಟ್ ಆಗಿರುತ್ತೆ ಸೇಮ್ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ಇಂದಾನೆ. ಸೊ ಅದಕ್ಕೆ ಅವರಿಗೆ ಮೈ ಕೈಯಲ್ಲಿ ಸ್ವಲ್ಪ ಊತ, ಮೇನ್ಲಿ ಡಿಪೆಂಡೆಂಟ್ ಪಾರ್ಟ್ಸ್ ಅಂತೀವಿ, ಅಂದ್ರೆ ಕಾಲು. ಸೊ ನೀವು ನಿಂತಿದ್ದಾಗ ಕೂತಿದ್ದಾಗ ಕಾಲಲ್ಲಿ ಇಸ್ ಅ ಡಿಪೆಂಡೆಂಟ್ ಆರ್ಗನ್. ಸೊ ಅಲ್ಲಿ ಅದಕ್ಕೆ ಕಾಲು ತಾನೇ ಫಸ್ಟ್ ಸಿಂಪ್ಟಮ್ ಬರೋದು. ಕಾಲಲ್ಲಿ ಇಲ್ಲೆಲ್ಲ ಪಾರ್ಟ್ ಅಲ್ಲಿ ನೀರ್ ಬಂದಿರುತ್ತೆ ಹೇಳ್ತಾರೆ. ಹೌದು. ಸೊ ಅದರಲ್ಲಿ 2 ತರ ನಾವ್ ಹೇಳ್ತೀವಿ. ಒಂದು ಸಹಜ ಸಾಮಾನ್ಯವಾಗಿ ಪ್ರೆಗ್ನೆನ್ಸಿಲ್ ಆಗುವಂತದ್ದು, ಬಿಕಾಸ್ ನಮ್ದು ಮೇನ್ ರಕ್ತನಾಳ ಏನಿರುತ್ತೆ ಇನ್ಫೀರಿಯರ್ ವೆನಾ ಕೇವಾ ಅಂತ, ಮಗು ಅದ್ರ ಮೇಲೆ ಇವಾಗ ಪ್ರೆಸ್ ಮಾಡ್ತಾ ಇದೆ ದೊಡ್ಡದಾದ ತಕ್ಷಣ. 26 ವೀಕ್ಸ್ ನಂತರ ಅದು ಸ್ವಲ್ಪ ದೊಡ್ಡದಾಗಿದೆ, ಅದು ಪ್ರೆಷರ್. ಸೊ ಬ್ಲಡ್ ವಾಪಸ್ ಹಾರ್ಟ್ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ. ಸೊ ಅದು ನಾರ್ಮಲ್ ಫಿಸಿಕ್ಸ್ ಅಥವಾ ಆಸ್ಮೋಸಿಸ್ ಇಂದ ಎಲ್ಲ ಕಾಲಿಗೆ ಇಳಿತಾ ಇದೆ. ಸೊ ಅದನ್ನ ಅವಾಯ್ಡ್ ಮಾಡಕ್ ನಾವ್ ಏನ್ ಹೇಳ್ತೀವಿಪ್ಪ ಅಂದ್ರೆ, ಡೇ ಟೈಮ್ ಅಲ್ಲಿ ಸುಮ್ನೆ ತುಂಬಾ ಕೂತಿರ್ಬೇಡಿ, ಸ್ವಲ್ಪ ಓಡಾಡಿ, ಸ್ವಲ್ಪ ಆಕ್ಟಿವ್ ಆಗಿರಿ. ಮತ್ತೆ ರಾತ್ರಿ ಮಲ್ಕೊಂಡಾಗ ಕಾಲ್ಗೆ ಕೆಳಗಡೆ 2 ಪಿಲ್ಲೋ ಇಟ್ಕೊಂಡು ಸ್ವಲ್ಪ ಕಾಲ್ ಎಲಿವೇಟ್ ಮಾಡ್ಕೊಂಡು ಮಲ್ಕೊಳ್ಳಿ. ಕಾಲ್ ಹತ್ರ ಇಡ್ಬೇಕು. ಹೌದು. ಸೊ ಅವಾಗ ಅದು ವಾಪಸ್ಸು ಹಾರ್ಟಿಗೆ ಹೋಗುತ್ತೆ. ಸೊ ಅವಾಗ ಕಾಲುತ ಕಮ್ಮಿ ಆಗುತ್ತೆ. ದಿಸ್ ಇಸ್ ತುಂಬಾ ಸಹಜವಾದಂತ ಸಿಂಪ್ಟಮ್. ಕೆಲವರಿಗೆ ತುಂಬಾ ಊತ ಬರುತ್ತೆ, ಆಲ್ಮೋಸ್ಟ್ ಮಂಡಿ ತನಕ ಊತ ಇರುತ್ತೆ. ಆಮೇಲೆ ಅದು ಹೀಗೆ ರೆಸ್ಟ್ ಮಾಡಿ ಎದ್ರೂನು ಕಮ್ಮಿ ಆಗಲ್ಲ. ಅಂತವರಿಗೆ ನಾವು ಈ ಹೈ BP ಏನಾದ್ರೂ ಇದೆಯಾ ಪ್ರೆಗ್ನೆನ್ಸಿಲಿ ಅಂತ ಟೆಸ್ಟಿಂಗ್ ಮಾಡ್ತೀವಿ. ರಕ್ತ ಮತ್ತೆ ಯೂರಿನ್ ಪರೀಕ್ಷೆ ಮಾಡಿ ಅದಿದೆಯಾ ಇಲ್ವಾ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ರೂಲ್ ಔಟ್ ಮಾಡೋದು. ಓಕೆ. ಈಗ ಯೂಶಲಿ ಮಿಸ್ಕ್ಯಾರೇಜ್ ಆದಾಗ ಸಿಂಪ್ಟಮ್ ಯಾವ ರೀತಿಯಾಗಿರುತ್ತೆ? ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಾಗ ಸ್ವಲ್ಪ ಅವೇರ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ಗರ್ಭಿಣಿಯರು. ಇಲ್ಲಾಂದ್ರೆ ಒಂದ್ ಸ್ವಲ್ಪ ಸ್ಪಾಟಿಂಗ್ ಆದ್ರೂ ಭಯ ಪಡ್ತಾರೆ, ಏನಾಯ್ತಪ್ಪ ಅಂತ ಆಸ್ಪತ್ರೆಗೆ ಓಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಕೇಳ್ತೀನಿ. ನಾನು ಹೇಳಿದ ಹಾಗೆ, ಈಗ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದ ನಂತರ ಸ್ವಲ್ಪನೇ ಆಗ್ಲಿ ಜಾಸ್ತಿನೇ ಆಗ್ಲಿ ಬ್ಲೀಡಿಂಗ್, ಒಂದ್ಸತಿ ಹಾಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ಹತ್ರ ತೋರ್ಸೋದು ಉತ್ತಮ. ಸೊ ಸ್ಪಾಟಿಂಗ್ ಆಗೋದು ಹೇಳಿದ್ನಲ್ಲ, ಫಸ್ಟ್ ಒಂದು 12 ವಾರದವರೆಗೂ ಪ್ರೆಗ್ನೆನ್ಸಿ ಚೆನ್ನಾಗಿದ್ದು ಸ್ಪಾಟಿಂಗ್ ಆಗಬಹುದು. ಪ್ರೆಗ್ನೆನ್ಸಿ ಏನೋ ಆಗೋಯ್ತು ಅನ್ನೋದೇ ಅದರ ಅರ್ಥ ಅಲ್ಲ. ಬಟ್ ಅದನ್ನ ನಾವು ಕನ್ಫರ್ಮ್ ಮಾಡಬೇಕು, ನಿಮ್ಗೆ ಮನ್ಸಿಗೆ ನೆಮ್ಮದಿ ಕೊಡಬೇಕು ಅಂದ್ರೆ ಒಂದ್ಸಲಿ ಡಾಕ್ಟರ್ ಹತ್ರ ಹೋಗಿ ಅವರು ಕೆಳಗಡೆ ಚೆಕ್ ಮಾಡಿ, ಒಂದು ಸ್ಕ್ಯಾನಿಂಗ್ ಮಾಡಿ, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ. ಕೆಲವು ಸತಿ ಒಳಗಡೆ ಸ್ವಲ್ಪ ಬ್ಲೀಡಿಂಗ್ ಆಗಿರುತ್ತೆ, ಅದಿದೆಯಾ ಇಲ್ವಾ. ಕೆಲವು ಸತಿ ಒಳಗಡೆಯಿಂದ ಏನೂ ಆಗಿರಲ್ಲ, ಗರ್ಭಕೋಶದ ಮೂತಿ ಅಥವಾ ಸರ್ವಿಕ್ಸ್ ಅಂತ ನಾವೇನ್ ಹೇಳ್ತೀವಿ ಅದರಿಂದ ಬ್ಲೀಡಿಂಗ್ ಆಗಿರತ್ತಷ್ಟೇ. ಸೊ ಅದಕ್ಕೂ ಪ್ರೆಗ್ನೆನ್ಸಿಗೂ ಏನು ಸಂಬಂಧನೇ ಇರಲ್ಲ. ಸೊ ನೀವು ಮನೇಲೆ ಕೂತ್ಕೊಳ್ಳಿ ಅಂದ್ರೆ ಅವ್ರ ಮನೇಲಿ ಕೂತ್ಕೊಂಡು 100 ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಡಾಕ್ಟರ್ ಹತ್ರ ಹೋಗಿ ಕ್ಲಾರಿಫೈ ಮಾಡ್ಕೊಂಡ್ರೆ ಅವರು ನೆಮ್ಮದಿಯಾಗಿರ್ತಾರೆ. ಓಕೆ. ಈ ಸ್ಟ್ರೆಸ್ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಗರ್ಭಿಣಿಯರ ಮೇಲೆ ಅಂತ? ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಸ್ಟ್ರೆಸ್. ಸೊ ನಾಟ್ ಓನ್ಲಿ ಇವಾಗ ಬರೀ ಹಾರ್ಮೋನ್ಸ್ ಒಂದೇ ಅಲ್ಲ, ಇವಾಗ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸಾಲ್ ಏನಾಗುತ್ತೆ, ಅದು ಪ್ರೆಗ್ನೆನ್ಸಿಯ ಮಿಕ್ಕಿದ ಹಾರ್ಮೋನ್ ನ ಸಪ್ರೆಸ್ ಮಾಡುತ್ತೆ. ಮತ್ತೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದ ಹಂಗೇನೆ ಈ ನಮ್ಗೆ ಈ ನಾವ್ ಏಷ್ಯಾದಲ್ಲಿ ಇರೋ ಎಲ್ಲರಿಗೂ ಡಯಾಬಿಟಿಸ್ ಟೆಂಡೆನ್ಸಿ ಇದೆ. ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಈಗಂತೂ ಜಾಸ್ತಿ ಆಗ್ತಾ ಇದೆ ಡೇ ಬೈ ಡೇ. ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ, ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಗೆ ಡಯಾಬಿಟಿಸ್ ಟೆಂಡೆನ್ಸಿ ಇನ್ನೂ ಜಾಸ್ತಿ ಆಗತ್ತೆ. ಅದು ಒಂದು. ಆಮೇಲಿಂದ ಕೆಲವು ಥಿಂಗ್ಸ್ ನಮ್ಗೆ ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲದೆ ಇದ್ರು ತಾಯಿ ತುಂಬಾ ವರೀಡ್ ಯಾವಾಗಿರ್ತಾರೆ, ಅದು ಇಂಪ್ಯಾಕ್ಟ್ ಬೇಬಿ ಮೇಲೆ ಆಗೇ ಆಗುತ್ತೆ. ಹೌದು. ಓಕೆ. ಬಿಕಾಸ್ ಒಂದು ಸೆಕೆಂಡ್ ಟ್ರೈಮೆಸ್ಟರ್ ಅಷ್ಟೊತ್ತಿಗೆ
ಮಗುಗೆಲ್ಲ ಫೀಲಿಂಗ್ಸ್, ತಾಯಿ ಫೀಲಿಂಗ್ಸ್, ಖುಷಿ, ನಗು, ಅಳು ಎಲ್ಲ ಅದನ್ನ ಅದಕ್ಕೆ ರೆಸಿಪ್ರೊಕೇಟ್ ಮಾಡಕ್ ಶುರು ಮಾಡುತ್ತೆ. ಸೊ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಅದಕ್ಕೆ ಸ್ವಲ್ಪ ಸ್ಟ್ರೆಸ್ ಫ್ರೀ ಆಗಿದ್ದಷ್ಟು ಒಳ್ಳೇದು. ಓಕೆ, ಯೂಶಲಿ ನೀವು ಹೇಳಿದ್ರಿ ಒಂದು 6 ತಿಂಗಳು 7 ತಿಂಗಳು ಆಗೋಷ್ಟೊತ್ತಿಗೆ ಬ್ಯಾಕ್ ಪೇನ್ ಬರ್ಬೋದು ಅಥವಾ ಡೆಲಿವರಿ ಟೈಮ್ ಹತ್ರ ಬಂದಾಗ್ಲೂ ಬರ್ಬೋದು ಅಂತ. ಸೊ ಬ್ಯಾಕ್ ಪೇನ್ ಅನ್ನುವಂಥದ್ದು ಕಾಮನ್ ಆಗಿ ಇದ್ದೇ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಗೆ. ಅದನ್ನ ಕಡಿಮೆ ಮಾಡೋದಕ್ಕೆ ಏನಾದ್ರೂ ಟಿಪ್ಸ್ ಇದೆಯಾ ಅಂತ? ನಾ ಹೇಳಿದಂಗೆ ಪ್ರೆಗ್ನೆನ್ಸಿ ಜರ್ನಿ ಏನ್ ಮಾಡ್ಬೇಕು ಅಂದ್ರೆ ಪ್ರೆಗ್ನೆಂಟ್ ಆಗೋ ಮುಂಚಿಂದ ಶುರು ಆಗ್ಬೇಕು, ಆ ಪ್ರಿಪ್ರೇಷನ್ ಇರಬೇಕು. ಸೊ ಇವಾಗ ಮುಂಚಿನ ಕಾಲದಲ್ಲಿ ಇದು ಬೇಕಿರ್ಲಿಲ್ಲ, ಬಿಕಾಸ್ ಡೇ ಟು ಡೇ ದೈನಂದಿಕ ಕೆಲಸಗಳಿಗೆ ದೇ ಹ್ಯಾಡ್ ಟು ಬಿ ವೆರಿ ಆಕ್ಟಿವ್. ಹೌದು, ಆಯ್ತಾ, ಎಷ್ಟೋ ಕಿಲೋಮೀಟರ್ ಹೋಗಿ ನೀರ್ ತಗೊಂಬರೋರು, ಬಾವಿಯಿಂದ ನೀರ್ ಸೇರೋರು, ಫಿಸಿಕಲಿ ತುಂಬಾ ಆಕ್ಟಿವ್ ಆಗಿರ್ತಿದ್ರು ಮುಂಚೆ. ಒಂದ್ ಇಡ್ಲಿ ಮಾಡ್ಬೇಕು ಅಂದ್ರೆ ವರ್ಲ್ಡ್ ಕಲಲ್ಲಿ ರುಬ್ಬೇಕು, ಕುಟ್ಬೇಕು. ಬಟ್ ನಾವು ನಮ್ಮ ಇದ್ರಲ್ಲಿ ಎಸ್ಪೆಷಲಿ ಇನ್ನ ಸಿಟಿ ಲೈಫ್ ಅಲ್ಲಿ ನಾವು ಅದೇನು ಮಾಡ್ತಾ ಇಲ್ಲ. ಸೊ ನಮ್ ಲಿಗಮೆಂಟ್ಸ್ ಎಲ್ಲ ಏನಾಗಿದೆ, ನಮ್ಮ ಬೋನ್ಸ್ ನೆಲ್ಲ ರಬ್ಬರ್ ಬ್ಯಾಂಡ್ಸ್ ಏನ್ ಹಿಡಿದಿಟ್ಟಿದೆ ಲಿಗಮೆಂಟ್ ಅಂತ ಹೇಳ್ತೀವಿ, ಅವೆಲ್ಲ ಪ್ರೆಗ್ನೆನ್ಸಿ ಹಾರ್ಮೋನ್ ಇಂದ ಲೂಸ್ ಆಗ್ತವೆ. ಸೊ ಅದು ಲೂಸ್ ಆದಾಗ ಅವು ರಬ್ ಆಗ್ತವೆ. ಅದನ್ನ ನಾವು ತಡಿಬೇಕು ಅಂದ್ರೆ ನಮ್ಮ ಮಸಲ್ ಟೋನ್ ಅಲ್ಲಿ ಇರ್ಬೇಕು. ಮಸಲ್ ಟೋನ್ ಆಗಿರ್ಬೇಕು ಅಂದ್ರೆ ನಾವು ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಸೊ ಪ್ರೆಗ್ನೆನ್ಸಿನಲ್ಲಿ ಎಕ್ಸರ್ಸೈಸ್ ಮಾಡೋದು, ಯೋಗ ಮಾಡೋದು, ಇದರಿಂದ ನಾವು ಆ ಬೆನ್ನೋವು ಆಗೋದನ್ನ ಇದನ್ನ ಸ್ವಲ್ಪ ತಡೆಗಟ್ಬೋದು. ಮತ್ತೆ ಪ್ರಾಪರ್ ಪಾಸ್ಚರ್ಸ್, ಇವಾಗ ಎಷ್ಟೋ ಜನ IT ನಲ್ಲಿ ಇರ್ತಾರೆ, ಯಾವಾಗೂ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಪ್ರೆಗ್ನೆನ್ಸಿನಲ್ಲಿ ಸರಿಯಾದ ಚೇರ್ಸ್ ಮೇಲೆ ಕುತ್ಕೊಳ್ಳಲ್ಲ, ಬೆಡ್ ಮೇಲೆ ಕುತ್ಕೊಂಡಿರ್ತಾರೆ, ಮಲ್ಕೊಂಡ್ ಮಾಡ್ತಾರೆ, ಕುತ್ಕೊಂಡ್ ಮಾಡ್ತಾರೆ. ಅದರಿಂದನೂ ಕುತ್ಕೊಂಡಿರ್ತಾರೆ. ಪ್ರಾಪರ್ ಪಾಸ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ ವೇಳೆ ಈಗ ಪ್ರೆಗ್ನೆಂಟ್ ವುಮೆನ್ಗೆ ಜ್ವರ ಬಂತು ಅಂತ ಹೇಳಿದ್ರೆ ಮೆಡಿಸಿನ್ ತಗೋಬಹುದು, ಯಾಕಂದ್ರೆ ಆ ಟೈಮಲ್ಲಿ ಎಲ್ಲ ಮೆಡಿಸಿನ್ ತಗೊಳ್ಳೋ ಹಾಗಿರೋದಿಲ್ಲ. ಸೊ ಏನ್ ಮಾಡಬಹುದು ಅಂತ? ಸೊ ಇದು ಸ್ಪೆಸಿಫಿಕ್ ಆಗತ್ತೆ ಯಾವ ತರ ಜ್ವರ ಮೇಲೆ ಯೂಶಲಿ. ಬಟ್ ರೆಗ್ಯುಲರ್ ಇವಾಗ ಕೆಮ್ಮು ನೆಗಡಿ ಬಂತು, ಮನೇಲಿ ಎಲ್ಲರಿಗೂ ಅದೇ ಇದೆ, ಆ ತರ ಜ್ವರ ಬಂತು, ಜಾಸ್ತಿ ಜ್ವರ ಏನಿಲ್ಲ ಅಂದ್ರೆ ನಾವು ಪ್ರೆಗ್ನೆನ್ಸಿಲಿ ಸೇಫ್ ಅಂತ ಹೇಳೋದು ಪ್ಯಾರಾಸಿಟಮಾಲ್ ಅಂತ ಒಂದು ಟ್ಯಾಬ್ಲೆಟ್, ಅದೊಂದೇ. ಸೊ ಆ ತರ ಟ್ಯಾಬ್ಲೆಟ್ ತಗೋಬಹುದಾ ಪ್ರೆಗ್ನೆನ್ಸಿ? ಆ ಟ್ಯಾಬ್ಲೆಟ್ ಸೇಫ್ ಇಫ್ ಟೇಕನ್ ಇನ್ ದ ರೈಟ್ ಡೋಸ್. ಬಟ್ ಎನಿ ಟ್ಯಾಬ್ಲೆಟ್ ಪ್ರೆಗ್ನೆನ್ಸಿನಲ್ಲಿ ತಗೊಳಕ್ ಮುಂಚೆ ಪ್ಲೀಸ್ ನಿಮ್ ಡಾಕ್ಟರ್ ಹತ್ರ ಒಂದ್ಸತಿ ಸೆಲ್ಫ್ ಡಾಕ್ಟರ್ ಆಗ್ಬೇಡಿ ಅಂತ. ಸೊ ಹುಷಾರಿಲ್ಲ ಅಂತ ಹೇಳಿದ್ರೆ ತಗೋಬಹುದು, ಏನು ಪ್ರಾಬ್ಲಮ್. ಸೊ ಅದೇ ಹೇಳಿದ್ನಲ್ಲ, ಅದು ಸ್ಪೆಸಿಫಿಕ್ ಜ್ವರಗಳಿಗೆ. ಎಷ್ಟೋ ಜನಕ್ಕೆ ಬೇರೆ ತರ ಡೆಂಗು ಜ್ವರ ಬಂದಿರಬಹುದು ಅಥವಾ ಯೂರಿನರಿ ಇನ್ಫೆಕ್ಷನ್ ಆಗಿರ್ಬೋದು, ಅವಾಗ ಬರೀ ಇದರಿಂದ ಕಮ್ಮಿ ಆಗೋದಿಲ್ಲ. ಅಂಡ್ ಪ್ರೆಗ್ನೆನ್ಸಿಲಿ ನಮ್ದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ತುಂಬಾ ಕಮ್ಮಿ ಆಗಿರುತ್ತೆ. ಓಕೆ, ಯಾಕಂದ್ರೆ ನಮ್ಗೆ ನಮ್ ಭ್ರೂಣ ಏನಿರುತ್ತೆ, ಫೀಟಸ್ ಏನಿರುತ್ತೆ, ಅದನ್ನ ನಮ್ ಬಾಡಿ ಪ್ಯಾರಾಸೈಟ್ ಅಂತ ಅನ್ಕೋಬಾರ್ದು ಅಂತ ನಮ್ಮ ರೋಗ ನಿರೋಧಕ ಶಕ್ತಿನ ಕಮ್ಮಿ ಮಾಡಿರುತ್ತೆ ನಮ್ ಬಾಡಿ. ಇಲ್ಲ ಅಂದ್ರೆ ಬೇಬಿ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಅಂತ. ಸೊ ಅದಕ್ಕೆ ಈಗ ಸಣ್ಣದಾಗ್ಲಿ, ಒಂದು ಫ್ಲೂ ಆಗ್ಲಿ ಅಥವಾ ಒಂದು ಡೆಂಗು ಜ್ವರ ಆಗ್ಲಿ, ಅದು ಸ್ವಲ್ಪ ಜಾಸ್ತಿ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಅದಕ್ಕೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ಪ್ರೆಗ್ನೆಂಟ್ ವುಮೆನ್ಗೂ ಜ್ವರ ಬರುತ್ತೆ ಆ ಟೈಮಲ್ಲಿ. ನೀವು ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಹೇಳಿದ್ರಲ್ಲ, ಕಮ್ಮಿ ಇರೋದ್ರಿಂದನೇ ಜ್ವರ ಬರುತ್ತೆ. ಮಲಗುವ ಪೊಸಿಷನ್ ಯಾವ ರೀತಿ ಆಗಿರ್ಬೇಕು? ಕೆಲವರು ರೈಟ್ ಸೈಡ್ ಮಲಗ್ಬೇಕು ಅಥವಾ ಹೊಟ್ಟೆ ಮೇಲೆ ಮಲಗಬಾರ್ದು, ಹೌದು ಲೆಫ್ಟ್ ಸೈಡ್ ಮಲಗ್ಬೇಕು ಅಂತ ಹೇಳ್ತಾರೆ. ಸೊ ಯಾವ್ದು ಬೆಸ್ಟ್ ಪೊಸಿಷನ್ ಅಂತ? ಸೊ ಇದು ಅಷ್ಟೇ, ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣದಿಂದ ಲೆಫ್ಟ್ ಅಲ್ಲಿ ಮಲ್ಗಕ್ ಶುರು ಮಾಡ್ತಾರೆ. ಆಮೇಲೆ 2 ತಿಂಗಳಿಗೆ ಡಾಕ್ಟರ್ ನನಗೆ ಬೆನ್ನು ನೋವ್ತಾ ಇದೆ, ಸೈಡ್ ಅಲ್ಲಿ ನೋವ್ತಾ ಇದೆ, ಸಾಕಾಗಿರುತ್ತೆ. ಅದು ನಾಟ್ ರಿಕ್ವೈರ್ಡ್. ನಾನು ಈಗ ಹೇಳಿದ್ನಲ್ಲ, ಒಂದು 24ರಿಂದ 26 ವಾರ ಆದಾಗ ಬೇಬಿ ಇಸ್ ಬಿಗ್ ಇನಫ್. ಅದು ರಕ್ತನಾಳದ ಮೇಲೆ ಪ್ರೆಷರ್ ಕೊಡೋಷ್ಟು ದೊಡ್ಡದಾಗಿರುತ್ತೆ. ಅಲ್ಲಿವರೆಗೂ ನೀವು ಲೆಫ್ಟ್ ಆರು ಮಲ್ಗಿ, ರೈಟ್ ಆರು ಮಲ್ಗಿ, ಸ್ಟ್ರೈಟ್ ಆರು ಮಲ್ಗಿ, ಏನೂ ಇಂಪ್ಯಾಕ್ಟ್ ಆಗೋದಿಲ್ಲ. ಸೊ ಈ 24-26 ವಾರದ ನಂತರ ಹೊಟ್ಟೆ ಸ್ವಲ್ಪ ದಪ್ಪ ಆಗಿರುತ್ತೆ, ಆವಾಗ ರಕ್ತನಾಳದ ಮೇಲೆ ಪ್ರೆಷರ್ ಇರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಎಡಕ್ಕೆ ಇಲ್ಲ ಬಲಕ್ಕೆ ತಿರುಗಿ ಮಲ್ಗಿ ಅಂತೀವಿ, ಎಸ್ಪೆಷಲಿ ಮೋರ್ ಟು ದ ಲೆಫ್ಟ್. ಆಯ್ತಾ, ಆಗಲ್ಲಪ್ಪ ನನಗೆ ಎಡಕ್ಕೆ ಬಲಕ್ಕೆ ಮಲ್ಗಿ ನೋವಾಯಿತು ಅಂತಂದಾಗ ನಾವೇನು ಹೇಳ್ತೀವಿ, ಲೆಫ್ಟ್ ಸೈಡಲ್ಲಿ ಒಂದು ಫರ್ಮ್ ಪಿಲ್ಲೋ ಇಟ್ಕೊಂಡು ಮಲ್ಕೊಳ್ಳಿ. ಸ್ವಲ್ಪ ಲೆಫ್ಟ್ ಟಿಲ್ಟ್ ಇರಲಿ, ಒಂದು ಪಿಲ್ಲೋ ಗಟ್ಟಿಯಾಗಿರೋ ಪಿಲ್ಲೋ, ಫುಲ್ ಕೆಳಗಡೆ ಹೋಗಬಾರ್ದು, ಒಂದು ಸ್ವಲ್ಪ ಎಲಿವೇಶನ್ ಇರಬೇಕು, ಆ ಥರ ಇಟ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಅದು ಬೆಸ್ಟ್ ಅಂತ ಹೇಳ್ಬೋದಾ? ಅವ್ರಿಗೆ ಹಿಂಗ್ ಕಂಫರ್ಟೇಬಲ್ ಇರುತ್ತೆ ಹಾಗೆ. ಈಗ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಫಿಸಿಕಲಿ ಆಕ್ಟಿವ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಇವಾಗ ನೋಡ್ಬೋದು ಪ್ರೆಗ್ನೆಂಟ್ ವುಮೆನ್ ಕೂಡ ಯೋಗ ಮಾಡ್ತಾರೆ. ಸೊ ಇಂಥದ್ದೇ ಪರ್ಟಿಕ್ಯುಲರ್ ಯೋಗ ಮಾಡಿದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಬೆಸ್ಟ್ ಅಂತ ರೆಕಮೆಂಡ್ ಮಾಡೋದಕ್ಕಾಗುತ್ತೆ ಡಾಕ್ಟರ್? ಅದಕ್ಕೆ ನಾವು ಇದೇ ಬೆಸ್ಟ್ ಅಂತ ಹೇಳಿದಕ್ಕೆ ಏನು ಆ ತರ ಕಂಟ್ರೋಲ್ ಸ್ಟಡೀಸ್ ನಮ್ಮಲ್ಲಿ ಇಲ್ಲ. ಓಕೆ, ಅಂದ್ರೆ ರಿಸರ್ಚ್ ಅಲ್ಲೂ ಏನು ಆ ತರ ಅದೇ ಈ ತರ ಯೋಗಾನೇ ಬೆಸ್ಟ್ ಅಂತ ಹೇಳೋದಕ್ಕೆ ಏನು ಇಲ್ಲ. ಬಟ್ ಯೋಗ ಹೆಲ್ಪ್ಸ್ ಅನ್ನೋದಕ್ಕೆ ತುಂಬಾ ರಿಸರ್ಚ್ ಇದೆ. ಇದೇ ತರ ಯೋಗ ಮಾಡಿದ್ರೆ ಬೆಸ್ಟ್ ಅಂತ ಏನು ಇಲ್ಲ. ನಾವೇನ್ ಹೇಳ್ತೀನಿ ಅಂದ್ರೆ ಯೂಶಲಿ ನನ್ನ ಪೇಷಂಟ್ಸಿಗೆ ಪ್ಲೀಸ್
ಈ ತರ ಯೋಗ ಆ ತರದ್ ಏನಾದ್ರು ಮಾಡಿ ಅಂಡ್ ಗ್ರೂಪ್ ಅಲ್ಲಿ ಮಾಡಿ, ಒಬ್ಬರೇ ಮನೆಯಲ್ಲಿ ಆನ್ಲೈನ್ ಕ್ಲಾಸ್ ತಗೊಳ್ಳೋ ಬದಲು ಗ್ರೂಪ್ ಕ್ಲಾಸಸ್. ಯಾಕೆ ಅಂದ್ರೆ ಮುಂಚಿನ ಸೊಸೈಟಿಲಿ ಜಾಯಿಂಟ್ ಫ್ಯಾಮಿಲೀಸ್ ಇರ್ತಿತ್ತು, ಒಂದು ಸೊಸೈಟಿ ಕಲ್ಚರ್ ಅಂತ ಇರ್ತಿತ್ತು. ಒಬ್ಬರ ಮನೇಲಿ ಅಟ್ಲೀಸ್ಟ್ 2-3 ಜನ ಪ್ರೆಗ್ನೆಂಟಾ ಇಲ್ಲ ಅಂದ್ರೆ ಯಾವುದೋ ಒಂದು ಮಗು ಇದ್ದೇ ಇರೋದು. ಬಟ್ ಇವಾಗಿನ ಕಾಲದಲ್ಲಿ ಆ ಥರ ಇಲ್ಲ. ಅಂಡ್ ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್. ಅವರಿಗೆ ಬೇರೆ ಏನೋ ಆ ಥರದ್ದೇ ಜನನ ನೋಡಿದ್ರೆ ಅವ್ರಿಗೊಂಥರ ಸಮಾಧಾನ, ಇಂಟ್ರಾಕ್ಟ್ ಮಾಡ್ಬೇಕಾಗುತ್ತೆ. ಹೌದು. ಸೊ ಈ ಥರ ಕ್ಲಾಸಸ್ಗೆ ಹೋದಾಗ ಏನಾಗುತ್ತೆ, ಪ್ರೆಗ್ನೆನ್ಸಿಲಿ ಒಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಏನಂದ್ರೆ ನನ್ಗೊಬ್ಳಿಗೆ ಇದೆಲ್ಲ ಆಗ್ತಾ ಇದೆ, ನಾನೇ ಸಫರ್ ಆಗ್ತಾ ಇರೋದು, ನನ್ಗೆ ಬೆನ್ನೋವು ವಾಂತಿ ಆಗ್ತಾ ಇರೋದು, ಬೇರೆ ಯಾರು ಇಲ್ಲ ಅನ್ನೋ ಒಂಥರ ಒಂದು ಫೀಲಿಂಗ್ ಇರುತ್ತೆ. ಅದು ಹಾರ್ಮೋನ್ಸ್ ಇಂದ ಅದರ ಒಂಥರ ಫೀಲಿಂಗ್ ಇರುತ್ತೆ. ಬೇರೆಯವ್ರನ್ನ ನೋಡಿದಾಗ ಅದು ಒಂದ್ಸಲ ನನಗೆ ಮಾತ್ರ ಅಲ್ಲ ಇನ್ನೊಬ್ರಿಗೂ ಆತರ ಇದೆ ಅಂತ ಅನ್ಸುತ್ತೆ. ಮತ್ತೆ ಇನ್ಸ್ಟ್ರಕ್ಟರ್ ಮುಂದೆ ಇದ್ದು ಯೋಗ ಮಾಡಿದಾಗ ಏನಾಗುತ್ತೆ, ನಾವೇನಾದ್ರು ತಪ್ಪು ಮಾಡ್ತಾ ಇದ್ರೆ ಅವರಲ್ಲೇ ಕರೆಕ್ಟ್ ಮಾಡ್ತಾರೆ. ಪ್ರಾಪರ್ ನಾವು ಪೊಸಿಷನ್ ಮಾಡಿಲ್ಲ ಅಂದ್ರೆ ಇನ್ನು ಜಾಸ್ತಿ ಬೆನ್ನೋವು ಬರುತ್ತೆ. ಆನ್ಲೈನ್ ಕ್ಲಾಸ್ ತಗೊಂಡ್ರೆ ಅದು ಕಷ್ಟ ಆಗುತ್ತೆ. ತಗೊಳ್ಳೇಬಾರ್ದು ಅಂತ ಹೇಳ್ತಿಲ್ಲ, ಎಷ್ಟೋ ಜನಕ್ಕೆ ಆಕ್ಸೆಸಿಬಲ್ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ನಾನೇನ್ ಹೇಳ್ತೀನಿ, ಅಂದ್ರೆ ಕಂಪ್ಯಾರಿಟಿವ್ಲಿ ಇದು ಬೆಟರ್. ಹಾಗಿದ್ರೆ ಡಾಕ್ಟರ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ಬೆಸ್ಟ್ ಅಂತಾನೆ. ಆದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಆಗೋ ತನಕ ಅವರು ಇದುವರೆಗೂ ಯಾವುದೇ ಯೋಗ ಮಾಡಿರೋದಿಲ್ಲ, ಯೋಗದ ಗಂಧ ಗಾಳಿನೇ ಗೊತ್ತಿಲ್ಲ. ಆದ್ರೆ ಪ್ರೆಗ್ನೆಂಟ್ ಆದ್ಮೇಲೆ ನಾನು ಯೋಗ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಮಾಡಬಹುದಾ? ಇದರಲ್ಲಿ ನಾವು ಲೆಕ್ಕಕ್ಕೆ ತಗೊಂಡ್ರೆ ಅಟ್ಲೀಸ್ಟ್ 90% ಎಲ್ಲ ಪ್ರೆಗ್ನೆನ್ಸೀಸು ಲೋ ರಿಸ್ಕ್ ಅಂತ ನಾವು ತಗೊಳ್ಳೋಣ. ಲೋ ರಿಸ್ಕ್ ಪ್ರೆಗ್ನೆನ್ಸಿ ನಮಗೆ ಸ್ಕ್ಯಾನಿಂಗ್ ಮಾಡ್ತೀವಿ, 3 ತಿಂಗಳ ಸ್ಕ್ಯಾನಿಂಗ್, ಅದರಲ್ಲಿ ಪ್ಲಾಸೆಂಟಾ ಏನು ಕೆಳಗಡೆ ಇಲ್ಲ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಸರ್ವಿಕ್ಸ್ ಲೆಂತ್ ಎಲ್ಲ ನಾರ್ಮಲ್ ಇದೆ ಅಂತವರಿಗೆ ನಾವು ಯಾವಾಗ ಲೋ ರಿಸ್ಕ್ ಅಂತ ನಾವು ಡಾಕ್ಟರ್ ಬ್ರ್ಯಾಂಡ್ ಮಾಡ್ತೀವಿ ಅವಾಗ ನಾವೇ ಹೇಳ್ತೀವಿ 3rd ಮಂತ್ ಇಂದ ಸ್ಟಾರ್ಟ್ ಮಾಡಿ ಅಂತ. ಯೂಶಲಿ ಅಪ್ ಟು 3 months ಯಾರು ಹೇಳಲ್ಲ. ಮುಂಚೆ ಮಾಡ್ತಾ ಇದ್ರೆ ಎಸ್ ಮಾಡಿ ಅಂತ ಹೇಳ್ತೀವಿ, ಅದನ್ನೇ ಕಂಟಿನ್ಯೂ ಮಾಡಬಹುದು. ಬಟ್ 3rd ಮಂತ್ ಆದ್ಮೇಲಿಂದ ಇಫ್ ಯು ನ್ಯೂಲಿ ನೀವೇನಾದ್ರು ಶುರು ಮಾಡ್ತೀರಾ, ನಾನು ವಾಕಿಂಗೇ ಮಾಡ್ತಿರ್ಲಿಲ್ಲ, ನಾನು ಇವಾಗ ವಾಕಿಂಗ್ ಮಾಡ್ತೀನಿ ಅಂದ್ರೆ ಪ್ಲೀಸ್ 3rd ಮಂತ್ ಆಗಲಿ, ಆಮೇಲಿಂದ ಶುರು ಮಾಡಿ. ಆ ಸ್ಕ್ಯಾನ್ ಆಗಲಿ, ಆ ಸ್ಕ್ಯಾನಲ್ಲೆಲ್ಲ ನಾರ್ಮಲ್ ಬರಲಿ. ಸೊ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕೇಳಿ ನಂತರ ಶುರು ಮಾಡಿ. ಓಕೆ, ಆಗ್ಲೇ ನಾವು ಸ್ಟ್ರೆಸ್ ಬಗ್ಗೆ ಮಾತಾಡಿದ್ವಿ, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಮಗು ಮೇಲೆ ಅಂತ ಹೇಳಿದ್ರಿ. ಸೊ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅವರು ಒಳ್ಳೆ ವಿಚಾರಗಳನ್ನ ಕೇಳಬೇಕು, ಒಳ್ಳೆ ಸಂಗೀತವನ್ನ ಕೇಳಬೇಕು ಅಂತ ಹೇಳ್ತಾರೆ. ಸೊ ಹೇಗೆ ಸ್ಟ್ರೆಸ್ ಮಗುವಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಸೊ ನಾವು ಹೆಲ್ದಿ ಆಗಿರೋದು, ಮೈಂಡ್ ಫ್ರೀ ಆಗಿರೋದು ಕೂಡ ಮಗುವಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಹೇಗೆ ಅಂತ? ಹೌದು, ಇವಾಗ ಎಷ್ಟೋ ಜನ ಅದೆಲ್ಲ ಕೇಳಿದೀವಿ, ಕತೆಗಳಲ್ಲಿ ಕೇಳಿದೀವಿ, ಅದು ಪ್ರೂವ್ ಆಗಿದೆ ಸೈಂಟಿಫಿಕ್ ಸ್ಟಡೀಸ್ನಲ್ಲಿ. ಸೊ ತಾಯಿಯ ಮನಸ್ಥಿತಿ ಹೇಗಿದೆ ಅದು ಮಗು ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಇನ್ನೊಂದ್ಸಲ ಏನಾಗುತ್ತೆ, ಅವರು ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಅವರಿಗೆ ಮನಸ್ಥಿತಿ ಸರಿಗಿಲ್ಲ ಅಂದಾಗ ಅವ್ರು ಚೆನ್ನಾಗಿ ನೋಡ್ಕೊಳ್ಳಲ್ಲ. ಸೊ ಸರಿಯಾಗಿ ಊಟ ಮಾಡೋದಿಲ್ಲ, ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದಿಲ್ಲ, ಸರಿಯಾಗಿ ಕೇರ್ ತಗೊಳ್ಳೋದಿಲ್ಲ. ಅವಾಗ ಆಬ್ವಿಯಸ್ಲಿ ಮಗು ವೆಯ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಓಕೆ, ಮಗು ಹುಟ್ಟಿದ ನಂತರನು ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಯೋಗನಲ್ಲಿ ಬರೀ ಪಾಸ್ಚರ್ಸ್ ಒಂದೇ ಅಲ್ಲ, ಮೆಡಿಟೇಷನ್ ಹೇಳ್ಕೊಡ್ತಾರೆ, ಬ್ರೆತ್ ಕಂಟ್ರೋಲ್ ಹೇಳ್ಕೊಡ್ತಾರೆ. ಸೊ ಅದೆಲ್ಲ ಮಾಡಿದಾಗ ಒಂಥರ ಕಾಮಿಂಗ್, ಸ್ವಲ್ಪ ಚಾಂಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಸೊ ಮಗು ಹುಟ್ಟಿದ ನಂತರ ಅದ್ ಏನೋ ಕಳ್ತಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಫೀಡ್ ಆಗಿರುತ್ತೆ, ಡೈಪರ್ ಚೇಂಜ್ ಆಗಿರುತ್ತೆ, ಎಲ್ಲಾನು ಚೆನ್ನಾಗಿದೆ, ಯಾಕೆ ಮಗು ಗಲಾಟೆ ಮಾಡ್ತಾರೆ. ಕೆಲವು ಸಲ ಆ ತಾಯಿ ತಂದೆ ಮಾತುಗಳು, ಆ ಕಾಮಿಂಗ್ ವರ್ಡ್ಸ್ಗೆ ಮಗು ಕಾಮ್ ಆಗ್ಬಿಡತ್ತೆ. ಸೊ ನಾವ್ ಏನ್ ಹೇಳ್ತೀವಿ ಅಂದ್ರೆ ಫ್ರಮ್ 3rd 4th ಮಂತ್ ಆ ಮಗು ಹೊಟ್ಟೆ ಮೇಲೆ ಕೈ ಇಟ್ಟು ಮಗು ಹತ್ರ ಮಾತಾಡಿ, ಮತ್ತೆ ಅವ್ರ ಜೊತೆ ಇರೋರು, ಗಂಡ ಆಗಿರ್ಬೋದು, ತಾಯಿ ಆಗಿರ್ಬೋದು, ಯಾರು ಅವ್ರ ಜೊತೆ ಇರ್ತಾರೋ ಅವ್ರು ಸ್ವಲ್ಪ ಅವ್ರ ವಾಯ್ಸ್ ನ ಕೇಳ್ತಾ ಇದ್ರೆ ಮಗು ಅವ್ರನ್ನ ರೆಕಗ್ನೈಸ್ ಮಾಡುತ್ತೆ, ಅವ್ರ ಹತ್ರ ಕಾಮ್ ಆಗಿರುತ್ತೆ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಎಕ್ಸಸೈಸ್ ಇಸ್ ದ ಬೆಸ್ಟ್ ಡಿಸ್ಟ್ರೆಸರ್. ಅದಕ್ಕೆ ಏನೋ ಒಂದು ರೀತಿಯ ಎಕ್ಸಸೈಸ್ ಅಥವಾ ಒಂದು ಹವ್ಯಾಸ, ಹಾಡೇ ಇರ್ಬೋದು, ಇಲ್ಲ ಕೇಳೋದು ತುಂಬಾ ಒಳ್ಳೇದು ಹೇಳ್ತಾರೆ. ಅಂದ್ರೆ ಲೋ ಮ್ಯೂಸಿಕ್ ಕೇಳೋದು ಬೆಸ್ಟ್ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಇಷ್ಟನೋ ಆತರ ಮ್ಯೂಸಿಕ್ ಅವ್ರು ಕೇಳ್ಬೋದು. ಆತರ ಅವ್ರಿಗೆ ಏನ್ ರಿಲ್ಯಾಕ್ಸ್ ಆಗತ್ತೆ ಅಂತದನ್ನ ಅವರು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ಸೊ ಫುಡ್ ಬಗ್ಗೆ ನೀವು ಹೇಳಿದ್ರಿ. ಸೊ ಇಂಥ ಫುಡ್ ಅನ್ನ ಅವಾಯ್ಡ್ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಪರ್ಟಿಕ್ಯುಲರ್ಲಿ? ಲಿಟ್ರೇಚರ್ ಪ್ರಕಾರ ಪರ್ಟಿಕ್ಯುಲರ್ಲಿ ದ ಓನ್ಲಿ ಫುಡ್ ನಾವು ಅವಾಯ್ಡ್ ಮಾಡಿ ಅಂತ ಹೇಳೋದಂದ್ರೆ ನಾನ್ ವೆಜ್ ತಿನ್ನೋರಲ್ಲಿ ಲಿವರ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಲಿವರ್ ಅಲ್ಲಿ ಹೈ ಡೋಸಸ್ ಆಫ್ ವಿಟಮಿನ್ ಎ ಇರುತ್ತೆ. ಈ ಹೈ ಡೋಸಸ್ ಆಫ್ ವಿಟಮಿನ್ ಎ ಮಗುಗೆ ಟಾಕ್ಸಿಕ್ ಇರುತ್ತೆ. ಅದನ್ನ ಬಿಟ್ರೆ ಆಕ್ಚುಲಿ ಲಿಟ್ರೇಚರ್ ಅಲ್ಲಿ ಏನು ಅವಾಯ್ಡ್ ಮಾಡ್ಬೇಕಂತ ಇಲ್ಲ. ಬಟ್ ರಾ ಪಪಾಯ ತಿಂದ್ರೆ, ಎಳ್ಳು ತಿಂದ್ರೆ ಮಿಸ್ಕ್ಯಾರೇಜ್ ಆಗುತ್ತೆ ಅನ್ನೋ ಕನ್ಸೆಪ್ಷನ್. ಇವಾಗ ರಾ ಪಪಾಯ ಎಷ್ಟ್ ಜನ ತಿಂತಾರೆ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಅದನ್ನ ಒಂದು ಅವಾಯ್ಡ್ ಮಾಡಿ ಅಂತಾರೆ. ಪೈನಾಪಲ್ ತಿನ್ಬಾರ್ದು ಅಂತ ಹೇಳ್ತಾರೆ ಕೆಲವು ಕಡೆ ಹೇಳ್ತಾರೆ, ಬಟ್ ಅದಕ್ಕೆಲ್ಲ ಎವಿಡೆನ್ಸ್, ಪ್ರಾಪರ್ ಎವಿಡೆನ್ಸ್ ಏನು ಇಲ್ಲ. ಸೊ ಓನ್ಲಿ ಥಿಂಗ್ ವಿಚ್ ಇಸ್ ಡೆಫಿನೆಟ್ಲಿ ಟು ಅವಾಯ್ಡ್ ಇಸ್ ಲಿವರ್. ಅದನ್ನ ಬಿಟ್ಟು ಇವಾಗ ಫಿಶ್ ತಿನ್ನೋರು ವಾರಕ್ಕೆ 3 ಸರ್ವಿಂಗ್ ಗಿಂತ ಜಾಸ್ತಿ ಬೇಡ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ
ನಮ್ಮಲ್ಲಿ ಇನ್ನ ಟ್ರ್ಯಾಕಿಂಗ್ ಮೆಕ್ಯಾನಿಸಮ್ಸ್ ಇಲ್ಲ ಫಿಶ್ ಎಲ್ಲಿಂದ ಬಂತು ಅಂತ. ಯಾಕಂದ್ರೆ ಕೆಲವು ನೀರಿನಲ್ಲಿ ಮರ್ಕ್ಯುರಿ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ಆ ಮರ್ಕ್ಯುರಿ ಲೆವೆಲ್ಸ್ ಜಾಸ್ತಿ ಇರೋ ನೀರಿನಲ್ಲಿ ಇದ್ದ ಫಿಶ್ನ ತಿಂದ್ರೆ ಬಾಡಿನಲ್ಲಿ ಮರ್ಕ್ಯುರಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಇದೆರಡನ್ನ ನಾವು ಸ್ವಲ್ಪ ಹೇಳ್ತೀವಿ, ಪೋರ್ಷನ್ಸ್ ಸ್ವಲ್ಪ ಕಮ್ಮಿ ತಗೊಳ್ಳಿ ಇಲ್ಲ ಮರ್ಕ್ಯುರಿ ಟಾಕ್ಸಿಸಿಟಿ ಆಗತ್ತೆ ಅಂತ. ಇನ್ ಕೆಲವರು ಗರ್ಭಿಣಿಯರ ಹೊಟ್ಟೆ ಸೈಜ್ ನೋಡ್ಬಿಟ್ಟು ಇದು ಹೆಣ್ಣ ಗಂಡ ಅಂತ ಅಂದಾಜ್ ಮಾಡ್ತಾರ, ನಿಂಗೆ ಈ ಸಲ ಹೆಣ್ ಮಗುನೇ ಆಗುತ್ತೆ, ನಿಂಗೆ ಗಂಡ್ ಮಗುನೇ ಆಗುತ್ತೆ ಅಂತ. ನಂಬಬಹುದಾ ಅಂತ ಹೇಳಿದ್ನಲ್ಲ, ಅವೆಲ್ಲ ಕಾಕತಾಳಿ ಅಷ್ಟೇನೆ. ಅದನ್ನ ನೋಡ್ಕೊಂಡು ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈಗ ಓವರ್ ಆಲ್ ಆಗಿ ಗರ್ಭಿಣಿಯರು ತಮ್ಮ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನೋಡ್ಕೋಬೇಕಾಗತ್ತೆ? ಒಂದು ಈಗ ಫಸ್ಟ್ ಗರ್ಭಿಣಿ ಆಗ್ತಾ ಇದ್ದಾರೆ ಅಂದ್ರೆ ಈಗ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅವರಿಗೆ, ಏನ್ ಮಾಡ್ಬೇಕು, ಏನ್ ತಿನ್ಬೇಕು, ಏನೇ ಸಿಂಪ್ಟಮ್ ಆದ್ರೂ ಲಾಸ್ಟ್ ಟೈಮ್ ಇದು ಈ ತರ ಆಗಿತ್ತು, ಈ ಸಲನು ಇರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ. ಬಟ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಎಲ್ಲಾನು ಭಯನೇ, ಪ್ರತಿಯೊಂದು ಸಿಂಪ್ಟಮ್ಗಳು ಕೂಡ ಭಯ ತರಿಸುತ್ತೆ. ಪ್ರತಿಯೊಂದಕ್ಕೂ ಅಪ್ಪ ಅಮ್ಮನ ಹತ್ರ ಕೇಳ್ತೀವಿ, ಸ್ಪೆಷಲಿ ಅಮ್ಮನ ಹತ್ರ ಕೇಳ್ತಾರೆ. ಸೊ ಫಸ್ಟ್ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಅಂತ ಅವ್ರಿಗೆ ಏನಾದ್ರು ಟಿಪ್ಸ್ ಇದ್ರೆ? ಸೊ ನಾನೇನ್ ಹೇಳ್ತೇನೆ ಅಂದ್ರೆ, ಪ್ರೆಗ್ನೆನ್ಸಿ ಒಂದು ಕಾಯಿಲೆ ಅಲ್ಲ, ಇಟ್ಸ್ ದ ಮೋಸ್ಟ್ ನ್ಯಾಚುರಲಿ ಅಕರಿಂಗ್ ಫಿನಾಮಿನನ್. ಸೊ ಅದರಲ್ಲಿ ಗಾಬರಿ ಆಗುವ ಒಂದು ಏನ್ ಟೆಂಡೆನ್ಸಿ ಇದೆ ಅದನ್ನ ನಾವು ಕಮ್ಮಿ ಮಾಡ್ಬೇಕು ಆಸ್ ಅ ಸೊಸೈಟಿ ಪರ್ಸೆ. ಅದನ್ನ ನಾವೆಷ್ಟು ನಾರ್ಮಲೈಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ಮತ್ತೆ ಹೆಲ್ತಿ ಡಯೆಟ್ಟು, ಮತ್ತೆ ಕಮ್ಮಿ ಖಾರ ತಿನ್ನೋದು, ಕಮ್ಮಿ ಸಾಲ್ಟ್ ತಿನ್ನೋದು, ಇದೆಲ್ಲ ನಾರ್ಮಲ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಜನರಲ್ ಹೆಲ್ತ್ಗೂ ಒಳ್ಳೇದು, ಪ್ರೆಗ್ನೆಂಟ್ ಆದಾಗಷ್ಟೇ ಅಲ್ಲ. ಸೊ ಅದನ್ನ ನಾವು ದೈನಂದಿಕವಾಗಿ ಅಳವಡಿಸ್ಕೊಂಡ್ರೆ ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಆಗಿ ನಾವೇನು ಮಾಡೋ ಅಂತ ಅವಶ್ಯಕತೆ ಇರಲ್ಲ. ಈಗ ಒಂದು ಟೆಂಡೆನ್ಸಿ ಇದೆ ಹೆದರ್ಸೋದು ಎಲ್ಲದಕ್ಕೂ, ಇದನ್ ಮಾಡ್ಬಿಟ್ರೆ ಇದಾಗತ್ತೆ, ಹಂಗ್ ಮಾಡ್ಬಿಟ್ರೆ ಹಿಂಗಾಗೋಯ್ತೆ, ಮೆಟ್ಲತ್ ಬಿಟ್ರೆ ಅದಾಗ ಒಂದ್ ರೀತಿ ಮೆಂಟಲಿ ಅವ್ರನ್ನ ಏನು ಸ್ಟ್ರೆಸ್ ಕೊಟ್ಟಾಗ ಅವರಿಗೆ. ಸೊ ದಯವಿಟ್ಟು ನನ್ನ ಕೇಳ್ಕೊಳ್ಳೋದಂದ್ರೆ ಆತರ ಮಾಡಬೇಡಿ. ಇಟ್ ಇಸ್ ಅ ನಾರ್ಮಲ್ ಫಿನಾಮಿನನ್. ಅವ್ರಿಗೆ ಕೆಲವರು ಕೆಲಸ ಬಿಡಿಸ್ಬಿಡ್ತಾರೆ, ಕೆಲ್ಸಕ್ಕೆ ಹೋಗ್ಬೇಡಿ ಅಂತ, ಕೆಲವರು ತುಂಬಾ ರಿಸ್ಟ್ರಿಕ್ಷನ್ಸ್ ಹೇಳ್ತಾರೆ, ಇದನ್ನೇ ತಿನ್ನು, ಇದನ್ನೇ ಮಾಡು ಅಂತ. ಇವಾಗ ಐ ಥಿಂಕ್ ಇಟ್ಸ್ ಪಾಸ್ಟ್ ದಟ್ ಲಿಮಿಟ್ ವೇರ್ ವಿ ಹ್ಯಾವ್ ಟು ಗಿವ್ ಸ್ವಲ್ಪ ಅವರಿಗೆ ಅದರಲ್ಲಿ ಫ್ರೀಡಮ್ ಕೊಡಬೇಕು. ಮೆಡಿಕಲಿ ಇಂಪಾರ್ಟೆಂಟ್ ಥಿಂಗ್ಸ್, ಎಸ್, ಎಲ್ಲಾ ಪ್ರೆಗ್ನೆನ್ಸಿನೂ ಹೈ ರಿಸ್ಕ್ ಇರೋದಿಲ್ಲ. ಹೈ ರಿಸ್ಕ್ ಪ್ರೆಗ್ನೆನ್ಸಿಸ್ಗೆ ಡಾಕ್ಟರ್ ಅಡ್ವೈಸ್ ಕೊಡ್ತಾರೆ, ಟೆಸ್ಟ್ ಮಾಡಿದಾಗ ಗೊತ್ತಾಗೇ ಆಗುತ್ತೆ ಆಬ್ವಿಯಸ್ಲಿ ಏನಾಗಿದೆ ಅಂತ. ನಾರ್ಮಲ್ ನ್ಯಾಚುರಲ್ ಪ್ರೆಗ್ನೆನ್ಸಿಗಳಿಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಬೇಡ. ನೀವು ಹೆಂಗೆ ನ್ಯಾಚುರಲ್ ನಾರ್ಮಲ್ ಆಗಿರ್ತೀರೋ ಆದಷ್ಟು ಇದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ, ಮಗು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಎರಡೂ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಮನೆಯವ್ರ ಹೆಲ್ತ್ ಚೆನ್ನಾಗಿರುತ್ತೆ. ಯಾಕಂದ್ರೆ ಎವ್ರಿ ಟೈಮ್ ಏನಾದ್ರು ಆದಾಗ ಅದು ಮನೆಯವ್ರ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಯಾವಾಗ್ಲೂ ಹುಷಾರಿಲ್ಲ, ಯಾವಾಗ್ಲೂ ಟೆನ್ಸ್ಡ್ ಆಗಿರ್ತಾರೆ ಅಂದಾಗ ಅವ್ರಿಗೆ ಒಂದು ಟೆನ್ಷನ್ ಇರುತ್ತೆ. ಟ್ರಾವೆಲ್ ಮಾಡ್ಬೋದು ಡಾಕ್ಟರ್, ಎಷ್ಟು ಲಾಸ್ಟ್ ಡೆಲಿವರಿ ತನಕನೂ ಮಾಡ್ಬೋದಾ ಅಂತ? ಸೊ ಯೂಶಲಿ ನಾವೇನ್ ಹೇಳ್ತೀವಿ, ಫಸ್ಟ್ 3 months ಅಲ್ಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಅವಾಯ್ಡ್ ಮಾಡ್ಲಿಕ್ಕೆ ಹೇಳ್ತೀವಿ. ಇಟ್ ಇಸ್ ನಾಟ್ ಹಾರ್ಡ್ ಅಂಡ್ ಫಾಸ್ಟ್. ಏನಕ್ಕೆ ಹೇಳ್ತೀವಿ ಅಂದ್ರೆ, ಫಸ್ಟ್ 3 months ಅಲ್ಲಿ ಮಿಸ್ಕ್ಯಾರೇಜ್ ಆಗೋದು ಅಥವಾ ಗರ್ಭಪಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟ್ರಾವೆಲ್ ಮಾಡಿದ್ದರಿಂದ ಗರ್ಭಪಾತ ಅಂತ ಹೇಳ್ತಾ ಇಲ್ಲ, ಬಟ್ ಏನೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಆ ತರ ಆಗೋಯ್ತು, ಇಮಿಡಿಯೇಟ್ ಮೆಡಿಕಲ್ ಕೇರ್ ಸಿಕ್ಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗೋದು, ಒಂಥರ ಟ್ರೊಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗೋದು, ಅದರಿಂದ ಫ್ಯೂಚರ್ ಪ್ರೆಗ್ನೆನ್ಸಿ ಆದಾಗ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗೋದು, ಅವೆಲ್ಲ ಆಗತ್ತೆ ಅಂತ. ಅದಲ್ಲದೆ ಅದಾದ ನಂತರ ಅವ್ರು ಕಂಫರ್ಟಬಲ್ ಆಗಿದ್ರೆ ದೇ ಕ್ಯಾನ್ ಟ್ರಾವೆಲ್. ವೆರಿ ಫ್ಯೂ ಇಂಡಿಕೇಶನ್ಸ್ ಆರ್ ದೇರ್. ಈಗ ನಾ ಹೇಳ್ದಂಗೆ ಪ್ಲಸೆಂಟಾ ಕೆಳಗಡೆ ಇತ್ತು, ಮತ್ತೆ ಸರ್ವಿಕ್ಸ್ ಲೆಂತ್ ಕಮ್ಮಿ ಇತ್ತು, ಪ್ರೀವಿಯಸ್ ತುಂಬಾ ಸತಿ ಮಿಸ್ಕ್ಯಾರೇಜ್ ಆಗಿದೆ, ಅಂತ ಕಂಡೀಷನ್ಸ್ಗಷ್ಟೇ ನಾವು ತುಂಬಾ ಟ್ರಾವೆಲ್ ಮಾಡಬೇಡಿ, ರೆಸ್ಟಲ್ಲಿ ಇರಿ ಅಂತ ಹೇಳ್ತೀವಿ. ಬಿಟ್ರೆ ಇನ್ನು ಸುಮಾರಷ್ಟು ಪ್ರೆಗ್ನೆನ್ಸಿಗೆ ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಓಕೆ ಡಾಕ್ಟರ್, ಕೊನೆಯದಾಗಿ ಓವರ್ ಆಲ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಿ? ಓವರ್ ಆಲ್ ಆಗಿ ಅಷ್ಟೇನೆ, ಇವಾಗ ನಾವು ಫಿಮೇಲ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಸ್ತ್ರೀ ಶಕ್ತಿ ಅಂತ ಹೇಳ್ತೀವಿ, ಅದೆಲ್ಲ ಬರೀ ಪೇಪರಲ್ಲಿ, ರೀಲ್ಸ್ ಅಲ್ಲಿ ಅಲ್ದೇನೆ ಆ ಹೆಣ್ಣು ಮಗುಗೆ ತನ್ನ ಪ್ರೆಗ್ನೆನ್ಸಿ ಬಗ್ಗೆ ಡಿಸಿಷನ್ಸ್ ತಗೊಳ್ಳೋ ಅಂತಹ ಸ್ವಲ್ಪ ಶಕ್ತಿ ಅದನ್ನ ಎಲ್ಲರೂ ಕೊಟ್ರೆ ಅದು ತುಂಬಾ ಒಳ್ಳೇದಾಗತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ಒಂದು ಒಳ್ಳೆ ಟಿಪ್ಸ್ಗಳನ್ನ ಕೊಟ್ಟಿದ್ದೀರಾ, ಯಾವ ರೀತಿಯಾಗಿರ್ಬೇಕು. ಸೊ ಆ ಪ್ರೆಗ್ನೆನ್ಸಿ ಟೈಮ್ ಅನ್ನುವಂಥದ್ದನ್ನ ಅನುಭವಿಸ್ಬೇಕು, ಯಾಕಂದ್ರೆ ಹೆದರ್ಸೋದಲ್ಲ, ಅದನ್ನ ಅನುಭವಿಸ್ಬೇಕು. ಸೊ ಇಟ್ಸ್ ಲೈಕ್ ಅ ಪ್ರೀಶಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅವರಿಗೆ, ಆ 9 ತಿಂಗಳು. ಸೊ ಆ ಟೈಮಲ್ಲಿ ಯಾವ ರೀತಿಯಾಗಿರ್ಬೇಕು, ಯಾವ ಫುಡ್ಗಳನ್ನ ತಗೋಬೇಕಾಗುತ್ತೆ, ಯಾವ ಸಿಂಪ್ಟಮ್ ಬಂದಾಗ ಎಚ್ಚೆತ್ಕೊಳ್ಬೇಕಾಗತ್ತೆ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಗರ್ಭಿಣಿಯರು ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನ ನೋಡಿಕೊಳ್ಳಬೇಕು, ಸೊ ಯಾವೆಲ್ಲ ಸಿಂಪ್ಟಮ್ ಬಗ್ಗೆ ಎಚ್ಚರ ವಹಿಸಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.